शून्य उपदेशतारिणे जय श्री कृष्ण चैतन्य प्रभु नित्यानंद श्री अद्वैत गदाधर शिवासादि गौर भक्तवृंद हरे कृष्ण 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 हरे 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 राम 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 हरे 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 कृष्ण ಶ್ರೀಮದ್ ಭಗವದ್ಗೀತಾ ಅಧ್ಯಾಯ 1 ಶ್ಲೋಕ 32-35 ಏತದ್ಯಾಯನಶೀಲಸ್ಯ ಜ್ಞಾನಾಯಾನಪರಸ್ಯ ಚ ನೈವ ಸಂಧಿ ಪಾಪಾನಿ ಪೂರ್ವಜನ್ಮ ಕೃತಾನಿ ಚ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಂ ಸರ್ವಪಾಪೋಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ ಮಲಿನೇ ಮೋಚನಂ ಪುಂಸಾ ಜಲಸ್ನಾನಂ ದಿನೇ ದಿನೇ ಸತ್ವದ್ಗೀತಾಮೃತಸ್ನಾನಂ ಸಂಸಾರನಾಶನಂ ಗೀತಾಸು ಗೀತಕರ್ತವ್ಯ ಕಿಮುನಿ ಶಾಸ್ತ್ರವಿಸ್ತರೆ ಸ್ವಯಂ ಪದ್ಮನಾಭಸ್ಯ ಮುಖಂ ಪದ್ಮಶ್ರೀಶ್ರುತ ಭಾರತಾಮೃತ ಸರ್ವಸ್ವ ವಿಷ್ಣುಭಕ್ತಾದಿನಿಶ್ರುತಂ ಗೀತಾ ಗಂಗೋದಕಂ ಪೀತ್ವಾ ಪುನರ್ಜನ್ಮ ನ ವಿದ್ಯತೆ ಸರ್ವೋಪನಿಷತ್ತೋ ಗಾವೋ ದೋಗ್ಧ ಗೋಪಾಲನಂದನ ಪಾರ್ಥೋ ವತ್ಸ ಸುಧೀರ್ಭೋಕ್ತ ದುಗ್ಧ ಗೀತಾಮೃತಮಹಂ ಏಕಂ ಶಾಸ್ತ್ರಂ ದೇವಕೀ ಪುತ್ರ ಗೀತಂ ಏಕೋ ದೇವೋ ದೇವಕೀ ಪುತ್ರ ಏವ ಏಕೋ ಮಂತ್ರಸ್ಯ ನಾಮಾನಿ ಯಾನಿ ಕರ್ಮೈಪಿಕಂ ತಸ್ಯ ದೇವಸ್ಯ ಸೇವಾ 32-35 ಕಿಂ ನೋ ರಾಜಿನ್ಯ ಗೋವಿಂದ ಕಿಂ ಭೋಗೈ ಜೀವಿತಾಯೇನ ವಾ ಕಿಂ ವೈ ಭೋಗೆ ಜೀವಿತೇನ येषाम् अर्थे काङ्क्षतां नो येषाम् अर्थे काङ्क्षतां नो राजन् भोगा सुखानि च हरे कृष्ण अनुवाद 5 ಶ್ಲೋಕದ ಅನುವಾದ ಹೇ ಗೋವಿಂದ ಯಾರಿಗೋಸ್ಕರ ನಾವು ರಾಜ್ಯವನ್ನು ಸುಖವನ್ನು ಮತ್ತು ಬದುಕನ್ನು ಸಹ ಬಯಸುತ್ತೇವೆಯೋ ಅವರೇ ನಮ್ಮ ವಿರುದ್ಧವಾಗಿ ಯುದ್ಧಕ್ಕೆ ಸನ್ನದ್ಧರಾಗಿರುವಾಗ ಅವುಗಳಿಂದ ಏನು ಪ್ರಯೋಜನ? ಹೇ ಮಧುಸೂದನ, ಆಚಾರ್ಯರು, ಪಿತರು, ಪುತ್ರರು, ಪಿತಾಮಹರು, ಸೋದರ ಮಾವಂದಿರು, ಮೊಮ್ಮಕ್ಕಳು, ಭಾವಮೈದುಂಜರು ಮತ್ತು ಇತರ ಬಂಧುಗಳು ತಮ್ಮ ಜೀವನವನ್ನು ಧನವನ್ನು ತ್ಯಜಿಸಲು ಸಿದ್ಧರಾಗಿ ನನ್ನ ಮುಂದೆ ನಿಂತಿದ್ದಾರೆ. ಅವರು ನನ್ನನ್ನು ಕೊಲ್ಲಬಹುದು, ಆದರೂ ಅವರನ್ನು ಕೊಲ್ಲಲು ನಾನೇಕೆ ಅಪೇಕ್ಷಿಸಬೇಕು? ಹೇ ಜನಾರ್ದನ, ಈ ಭೂಮಿಯ ಮಾತಿರಲಿ, 3 ಲೋಕಗಳನ್ನು ನನಗೆ ಕೊಡುವುದಾದರೂ ನಾನು ಅವರೊಡನೆ ಯುದ್ಧ ಮಾಡಲು ಸಿದ್ಧನಾಗಿಲ್ಲ. ಧೃತರಾಷ್ಟ್ರನ ಮಕ್ಕಳನ್ನು ಕೊಂದು ನನಗೆ ಯಾವ ಸಂತೋಷ ಬಂದಿತು? ಅರ್ಜುನ ಹೇಳ್ತಾ ಇದ್ದಾನೆ, ಕೃಷ್ಣನ ಗೋವಿಂದ ಅಂತ ಕರೀತಾ ಇದ್ದಾನೆ. ಆದ್ರೆ ಗೋವಿಂದ ಅಂತಂದ್ರೆ ಇಂದ್ರಿಯಗಳಿಗೆ ಒಡೆಯ, ಮತ್ತೆ ಇಂದ್ರಿಯಗಳಿಗೆ ಸಂತೋಷ ಕೊಡೋನು ಅಂತ, ಇಂದ್ರಿಯಗಳ ನಿಯಂತ್ರಕ. ಸೊ ಅದರಿಂದ ನನ್ನ ಇಂದ್ರಿಯಗಳನ್ನ ನಿಯಂತ್ರಣ ಮಾಡುವಂತ ಅನ್ನೋ ಭಾವನೆಯಿಂದ ಮತ್ತೆ ನನ್ನ ಇಂದ್ರಿಯಗಳಿಗೆ ಸಂತೋಷ ಕೊಡೋ ಭಾವದಿಂದ ಹೇಳ್ತಾ ಇದ್ದಾನೆ ಅಂತ ಪ್ರಭುಪಾದ ಹೇಳ್ತಾರೆ. ಸೊ ಅರ್ಜುನ್ ಏನಾಗಿತ್ತು, ಈ ರಾಜ್ಯದಿಂದ ಮತ್ತೆ ಇದಕ್ಕೋಸ್ಕರ ನಾನು ಇವ್ರ ಜೊತೆ ಯುದ್ಧ ಮಾಡ್ತಾ ಇದ್ದೀನಿ, ಇದನ್ನ ಪಡೆದ್ರೂ ಕೂಡ ಅವರೆಲ್ಲ ಇರಲ್ಲ, ನಾನು ಸಂತೋಷ ಪಡಕ್ಕಾಗಲ್ಲ, ಅವರು ನನ್ನ ಹತ್ರ ಇರಲ್ಲ, ಅವರು ನನ್ನ ಜೊತೆ ಇರಲ್ಲ, ಅದಕ್ಕೋಸ್ಕರ ನಾನು ಸಂತೋಷ ಪಡಕ್ಕಾಗಲ್ಲ ಅನ್ನೋ ಭಾವನೆಯಿಂದ ಹೇಳ್ತಾನೆ. ಸೊ ಮತ್ತೆ ಇವರೆಲ್ಲರನ್ನು ಕೊಂದು ಮತ್ತೆ ಧೃತರಾಷ್ಟ್ರನ ಮಕ್ಕಳನ್ನ ಕೊಂದು ನನಗೆ ಯಾವ ಸಂತೋಷ ಬಂದಿತ್ತು? ಅವರು ಬೇಕಾದ್ರೆ ನಾನು ಕೊಲ್ಬೋದು, ಆದ್ರೆ ನಾನೇ ಕೊಲ್ಲಕ್ಕೆ ಇಷ್ಟಪಡ್ಬೇಕು?
ಭಾವನೆ ಅಂತ ಅರ್ಜುನಿಗೆ. ಸೊ ಈ ಭೂಮಿ ಮಾತಿರ್ಲಿ 3 ಲೋಕ ಕೊಟ್ಟರು ಕೂಡ ಯುದ್ಧ ಮಾಡಲ್ಲ ಅನ್ನೋ ಲೆವೆಲ್ಗೆ ಬಂದಿದ್ದಾನೆ. ಇದನ್ನ ಮೊನ್ನೆ ಎಕ್ಸ್ಪ್ಲೇನ್ ಮಾಡಿದೀವಿ. ಸೊ ಭಾವಾರ್ಥ, ಕೃಷ್ಣನು ಗೋವುಗಳ ಮತ್ತು ಇಂದ್ರಿಯಗಳ ಎಲ್ಲಾ ಸಂತೋಷಗಳಿಗೆ ಕಾರಣನಾದವನು. ಇದರಿಂದಲೇ ಅರ್ಜುನನು ಶ್ರೀಕೃಷ್ಣನನ್ನು ಗೋವಿಂದ ಎಂದು ಕರೆದಿದ್ದು. ಈ ಮುಖ್ಯವಾದ ಪದವನ್ನು ಬಳಸಿ ತನ್ನ ಇಂದ್ರಿಯಗಳಿಗೆ ಯಾವುದು ತೃಪ್ತಿಯನ್ನು ಕೊಡಬಲ್ಲದು ಎನ್ನುವುದನ್ನು ಕೃಷ್ಣನು ಅರ್ಥ ಮಾಡಿಕೊಳ್ಳಬೇಕು ಎಂದು ಅರ್ಜುನನು ಸೂಚಿಸುತ್ತಾನೆ. ಸೊ ಇಲ್ಲಿ ಅವನ ಗೋವಿಂದ ಅಂತ ಕರೆದಿದ್ದಾನೆ. ಯಾಕೆ? ಇಂದ್ರಿಯಗಳಿಗೆ ತೃಪ್ತಿ ಕೊಡುವಂತ. ನನ್ನ ಇಂದ್ರಿಯಗಳಿಗೂ ನೀನೇ ತೃಪ್ತಿ ಕೊಡು ಅನ್ನೋ ಭಾವನೆಯಿಂದ. ಯಾಕೆಂದ್ರೆ ನನ್ನ ಇಂದ್ರಿಯಗಳು ಇವಾಗ ಸೊರಗ್ತಾ ಇದ್ದಾವೆ, ನನ್ನ ಇಂದ್ರಿಯಗಳಿಗೆ ತೃಪ್ತಿ ಇಲ್ಲ, ನೀನೇ ಕೊಡು ಅನ್ನೋ ಭಾವದಿಂದ ಕೃಷ್ಣನ ಗೋವಿಂದ ಅಂತ ಕರಿತಾ ಇದ್ದಾನೆ ಅಂತ ಪ್ರಭುಪಾದ ಹೇಳೋದು. ಆದರೆ ಗೋವಿಂದ ಇರುವುದು ನಮ್ಮ ಇಂದ್ರಿಯಗಳನ್ನು ತೃಪ್ತಿಗೊಳಿಸುವುದಕ್ಕಲ್ಲ. ನಾವು ಗೋವಿಂದನ ಇಂದ್ರಿಯಗಳನ್ನು ತೃಪ್ತಿಗೊಳಿಸಲು ಪ್ರಯತ್ನಿಸಿದರೆ ನಮ್ಮ ಪ್ರಯತ್ನವಿಲ್ಲದೆಯೇ ನಮ್ಮ ಇಂದ್ರಿಯಗಳು ತೃಪ್ತಿ ಹೊಂದುತ್ತವೆ. ಇಲ್ಲಿ ಪ್ರಭುಪಾದ ಡೈರೆಕ್ಟ್ ಆಗಿ ಭಕ್ತಿ ಸೇವೆದೆ ಹೇಳ್ತಾರೆ. ಏನು? ಗೋವಿಂದ ಇರೋದು ನಮ್ಮ ಇಂದ್ರಿಯ ತೃಪ್ತಿ ಪಡಿಸಕ್ಕದಲ್ಲ, ನಾವು ಗೋವಿಂದನ ಇಂದ್ರಿಯ ತೃಪ್ತಿ ಪಡಿಸಕ್ಕೋಸ್ಕರ ಇರೋದು. ಸೊ ಇದು ಈ ಭೌತಿಕ ಪ್ರಪಂಚದಲ್ಲಿ ಉಲ್ಟಾ ನಡೀತಾ ಇರೋದು. ಏನೋ ಭಗವಂತ ನಮ್ಮನ್ನ ತೃಪ್ತಿ ಪಡಿಸ್ಲಿ, ನಾವು ತೃಪ್ತಿಯಾಗಿರ್ಬೇಕು, ಅವನು ಇರೋದೇ ತೃಪ್ತಿ ಪಡಿಸಕ್ಕೆ ಅಂತ. ಅದು ಆ್ಯಕ್ಚುಲಿ ನಾವು ಏನಾದ್ರು ಭಗವಂತನ ಇಂದ್ರಿಯನ ತೃಪ್ತಿ ಪಡಿಸಕ್ಕೆ ಹೋದಾಗ ಆಟೋಮೆಟಿಕ್ ಆಗಿ ಇದು ಹೆಂಗಾಗುತ್ತೆ ಅಂತಂದ್ರೆ, ನಮಗೆ ಗೊತ್ತಿಲ್ದಂಗೆ ನಮ್ಮ ಇಂದ್ರಿಯಗಳು ತೃಪ್ತಿ ಆಗ್ತವೆ. ಭಗವಂತನ ಇಂದ್ರಿಯ ತೃಪ್ತಿ ಪಡಿಸಕ್ಕೆ ಹೋದ್ರೆ ನಮಗೆ ಗೊತ್ತಿಲ್ದಂಗೆ ನಮ್ಮ ಇಂದ್ರಿಯಗಳು ತೃಪ್ತಿ ಆಗತ್ತೆ. ಸೊ ಹೇಗೆ? ಎರಡು ಉದಾಹರಣೆ ಹೇಳಿ, 2-3 ಉದಾಹರಣೆ ಹೇಳಿ. ನಮ್ಮ ಇಂದ್ರಿಯಗಳು ನಾವು ಭಗವಂತನ ಇಂದ್ರಿಯ ತೃಪ್ತಿ ಪಡಿಸೋಕೆ ಹೋದ್ರೆ ನಾವು ಆಟೋಮೆಟಿಕ್ ತೃಪ್ತಿ ಆಗ್ತೀವಿ. ನಾವು ಒಬ್ಬರು ತೃಪ್ತಿ ಆದ್ರೆ ಗೋವಿಂದ ಇಂದ್ರಿಯ ತೃಪ್ತಿ ಆಗೋದಿಲ್ಲ. ಹೇಗೆ? ಉದಾಹರಣೆ ಯಾವುದು? ನಾವು ಜಪ ಮಾಡೋದ್ರಿಂದ ತೃಪ್ತಿ ಆಗುತ್ತೆ. ನಾವ್ ಹೆಂಗ್ ತೃಪ್ತಿ ಆಯ್ತೀವಿ ಅದರಿಂದ? ಅಲ್ಲಿ ಫಸ್ಟೇ ಭಗವಂತ ಆಗ್ಬೇಕಿಲ್ಲಿ. ಭಗವಂತನಿಂದ ತೃಪ್ತಿ ಪಡ್ಸಕ್ ಹೋಗ್ಬೇಕು ನಾವು. ಪ್ರಸಾದ ಭಗವಂತನಿಗೆ ನಾವು ಭೋಗ ಮಾಡಿಕೊಟ್ಟಾಗ ಆ ಭೋಗನ ಭಗವಂತ ತೃಪ್ತಿ ಸ್ವೀಕಾರ ಮಾಡ್ತಾನೆ. ಭಗವಂತ ಸ್ವೀಕಾರ ಮಾಡಿದಾಗ ಅದು ಪ್ರಸಾದ ಆಗುತ್ತೆ. ಪ್ರಸಾದನ ನಾವು ತಿಂದಾಗ ನಾವೆಲ್ಲರೂ ತೃಪ್ತಿಯಾಗಿರ್ತೀವಿ ತಾನೆ, ನಾವೆಲ್ಲ ಆನಂದವಾಗಿರ್ತೀವಿ. ಸೊ ಇಲ್ಲಿ ಯಾರ ತೃಪ್ತಿಗೋಸ್ಕರ ನಾವು ಅಡುಗೆ ಮಾಡಿದ್ದು? ಭಗವಂತನ ತೃಪ್ತಿಗೋಸ್ಕರ. ಅವಾಗ ಭಗವಂತ ಅದನ್ನ ಸ್ವೀಕಾರ ಮಾಡಿ ನಮಗೆಲ್ಲ ಎಲ್ಲರಿಗೂ ತೃಪ್ತಿ ಆಯಿತು. ಅದೇ ಸಪೋಸ್ ನನಗೋಸ್ಕರ ಅಂತ ಮಾಡ್ಕೊಂಡಿದ್ದಿದ್ರೆ ನಾನು ಎಷ್ಟು ಜನ ಭಗವಂತ ತೃಪ್ತಿ ಆಯ್ತಿದ್ನಾ? ಇಲ್ಲ, ನಾವು ತೃಪ್ತಿ ಆಯ್ತು. ಸೊ ಅಂದರೆ ಭಗವಂತನ ಪ್ರಸಾದ ತಿಂದಾಗ ತುಂಬ ನಮಗೆ ಆನಂದ ಆಯಿತು, ಮತ್ತು ಹಿತ ಆಯಿತು, ದೇಹಕ್ಕೆ ಒಂದು ಆಧ್ಯಾತ್ಮಿಕ ಸ್ಪಂದನ ಸಿಕ್ತು, ಅದರಿಂದ ತೃಪ್ತಿ ಆದ್ವಿ. ನಮಗೋಸ್ಕರ ಮಾಡ್ಕೊಂಡಿದ್ರೆ ಅದು ಇರ್ತಿರ್ಲಿಲ್ಲ. ಸೊ ಭಗವಂತನ ತೃಪ್ತಿ ಪಡಿಸಕ್ಕೆ ಹೋದಾಗ ಆಟೋಮೆಟಿಕ್ಕಾಗಿ ನಾವು ತೃಪ್ತಿ ಆಗ್ತೀವಿ. ಆಮೇಲೆ ಕೀರ್ತನೆ ಪ್ರಭು, ಕೀರ್ತನೆ ತೃಪ್ತಿ ಪಡಿಸೋಕ್ಕೋಸ್ಕರ ಕೀರ್ತನೆ ಮಾಡಿದಾಗ ಆ ಕೀರ್ತನಕ್ಕೆ ಬಿಡಿತಾನೆ ನಾವು ತೃಪ್ತಿ ಆಗ್ತೀವಿ, ನಮಗೂ ಆನಂದ ಬರುತ್ತೆ. ಸೊ ಸಪೋಸ್ ನಿಮ್ದು ಹೆಸರು ಹೇಳ್ಕೊಂಡು ನಿಮ್ದು ಇವ್ರ ಗುಣಗಾನ ಮಾಡಿದಿದ್ರೆ ಎಲ್ಲಿ ತೃಪ್ತಿ ಆಗೋದು? ನಾವು ಒಬ್ರು ತೃಪ್ತಿ ಆಯ್ತಿದ್ವೇನೋ, ಅದು ಸ್ವಲ್ಪ ಸಮಯಕ್ಕೆ ಮಾತ್ರ. ಆ ಥರ ಭಗವಂತನ ತೃಪ್ತಿ ಪಡಿಸೋಕ್ಕೋಸ್ಕರ ಕೀರ್ತನೆ ಮಾಡಿದಾಗ ಆಟೋಮೆಟಿಕ್ ಆಗಿ ನಾವು ಆಗ್ತೀವಿ. ಆಮೇಲೆ ನೃತ್ಯ, ಭಗವಂತನ ಮುಂದೆ ನೃತ್ಯ ಡ್ಯಾನ್ಸ್ ನೃತ್ಯ ಮಾಡಿದಾಗ ನಾವು ಭಗವಂತನ ತೃಪ್ತಿಗೋಸ್ಕರ ಅಂತ ನೃತ್ಯ ಮಾಡಬೇಕು. ಅವಾಗ ಆಟೋಮೆಟಿಕ್ ಆಗಿ ನಮಗೂ ತೃಪ್ತಿ ಆಗತ್ತೆ. ಓಕೆ, ಭಗವಂತನ ತೃಪ್ತಿಗೋಸ್ಕರ ಭಗವಂತನ ಮೆಚ್ಕೊಳ್ಳಿ ಅಂತ ನಾವು ಮಾಡಕ್ ಹೋದಾಗ. ಆಮೇಲೆ ಪೂಜೆ ಮಾಡಿದಾಗ, ಪೂಜೆ ಭಗವಂತನಿಗೋಸ್ಕರ ಯಜ್ಞ ಮಾಡ್ತೀವಿ ಅಂತ ಇಟ್ಕೊಡಿ. ಭಗವಂತನಿಗೋಸ್ಕರ ಯಜ್ಞ ಮಾಡ್ತೀವಿ, ಭಗವಂತ ತೃಪ್ತಿ ಆಗ್ಲಿ ಅಂದ್ಬಿಟ್ಟು ಯಜ್ಞ ಮಾಡ್ತೀವಿ. ಯಜ್ಞದಲ್ಲಿ ಅರ್ಘ್ಯ ಅವನು ಕೊಡ್ತೀವಿ. ಅದರಿಂದ ಭಗವಂತ ತೃಪ್ತಿಯಾಗಿ ಏನ್ ಮಾಡ್ತಾನೆ? ಮಳೆ ಕೊಡ್ತಾನೆ ನಮ್ಗೆ. ಸೊ ಮಳೆಯಿಂದ ಮಳೆ ಸುರಿದಾಗ ಬೆಳೆ ಬರುತ್ತೆ, ಲೋಕನೇ ತೃಪ್ತಿ ಆಗುತ್ತೆ. ಸೊ ಇದರಿಂದ ನಾವು ಭಗವಂತನ ಇಂದ್ರಿಯಗಳನ್ನ ತೃಪ್ತಿ ಪಡಿಸ್ಕೋಬೇಕು ಅನ್ನೋದು ಮುಖ್ಯ. ನಾವು ಇನ್ನು ಗೋವಿಂದನ ಇಂದ್ರಿಯಗಳನ್ನು ತೃಪ್ತಿಗೊಳಿಸಲು ಪ್ರಯತ್ನಿಸಿದರೆ ನಮ್ಮ ಪ್ರಯತ್ನವಿಲ್ಲದೆ ನಮ್ಮ ಇಂದ್ರಿಯಗಳು ತೃಪ್ತಿ ಹೊಂದುತ್ತವೆ. ನಮ್ಮ ಪ್ರಯತ್ನನೇ ಇರಲ್ಲ. ನಮ್ಮ ಇಂದ್ರಿಯಗಳನ್ನ ತೃಪ್ತಿಪಡಿಸೋದು ನಮಗೆ ಪ್ರಯತ್ನ ಇಲ್ಲಿ ಬೇಡ. ಗೋವಿಂದನ ಇಂದ್ರಿಯ ತೃಪ್ತಿಪಡಿಸಿ
ಆಟೋಮೆಟಿಕ್ಕಾಗಿ ನಮ್ಮ ಇಂದ್ರಿಯಗಳು ತೃಪ್ತಿ ಆಗ್ತವೆ. ನಮ್ಮ ಇಂದ್ರಿಯಗಳು ತೃಪ್ತಿಪಡಿಸೋಕೆ ಪ್ರಯತ್ನನೇ ಮಾಡಬೇಡಿ ನೀವು ಅಂತ. ಪ್ರಾಪಂಚಿಕವಾಗಿ ಪ್ರತಿಯೊಬ್ಬನು ತನ್ನ ಇಂದ್ರಿಯಗಳನ್ನು ತೃಪ್ತಿಪಡಿಸಲು ಬಯಸುತ್ತಾನೆ ಮತ್ತು ತನ್ನ ಅಪ್ಪಣೆಯಂತೆ ದೇವರು ಈ ತೃಪ್ತಿಗಾಗಿ ಎಲ್ಲವನ್ನೂ ಒದಗಿಸಬೇಕೆಂದು ಬಯಸುತ್ತಾನೆ. ದೇವರು ಜೀವಿಗಳ ಯೋಗ್ಯತೆಗಳಿಗೆ ಅನುಗುಣವಾಗಿ ಅವರ ಇಂದ್ರಿಯಗಳಿಗೆ ತೃಪ್ತಿ ಕೊಡುತ್ತಾನೆ, ಆದರೆ ಅವನು ದುರಾಸೆ ಪಡುವಷ್ಟು ಅಲ್ಲ. ಇದು ತುಂಬ ಈ ಭೌತಿಕ ಪ್ರಪಂಚ ನಡೀತಾರಂಥ ರೀತಿ 99% ಎಲ್ಲ ಜನ ಹಿಂಗೆ ಮಾಡ್ತಾರೆ. ಏನು, ನಾವು ಏನು ಮಾಡ್ತೀವಿ ಅದರಿಂದ ಭಗವಂತ ನಮಗೆ ಎಲ್ಲ ಒದಗಿಸ್ಬೇಕು ಅಂತ ನಾವೇನಾರ ಮಾಡ್ಕೊತಾ ಇರಲಿ. ಸೊ ಭಗವಂತ ಮಾತ್ರ ಸಪ್ಲೈ ಮಾಡ್ತಾ ಇರಬೇಕು, ಇವನ್ ಮಾತ್ರ ಇಂದ್ರಿಯ ತೃಪ್ತಿ ಪಡ್ತಾ ಇರ್ಬೇಕು. ಸೊ ಎಲ್ಲೋ ಒಂದು ಚೂರು ಹೆಚ್ಚು ಕಡಿಮೆ ಆಗಿದ ತಕ್ಷಣ ಏನು ಮಾಡ್ತೀವಿ, ನಾವು ಭಗವಂತನ ದೂಷಣೆ ಮಾಡ್ತೀವಿ. ಭಗವಂತ ನನಗೆ ಇಷ್ಟರ ಕಷ್ಟ ಕೊಟ್ಬಿಟ್ಟ ಅಂತ ಅಂದ್ಬಿಟ್ಟು ಭಗವಂತ ಏನು ಮಾಡ್ತಾ ಇರ್ತೀವಿ, ಪ್ರತಿ ಕ್ಷಣನೂ ನಾವು ನಮ್ಮ ಇದಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೀವಿ. ಹೋರಾಟ ಮಾಡ್ತಾ ಮಾಡ್ತಾ ಜೊತೆ ಕೊನೆಗೆ ಏನು ಮಾಡ್ತೀವಿ, ಹೋರಾಡ್ತಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ ತಕ್ಷಣ ಎಲ್ಲ ಇಂದ್ರಿಯಗಳು ತೃಪ್ತಿ ಚೆನ್ನಾಗಿ ಬರ್ತಾ ಇರ್ಬೇಕು. ಅವಾಗ ಮಾತ್ರ ಏನು ಭಗವಂತನ ನೆನೆಸ್ಕೋತಾ ಇಲ್ಲ, ಏನೋ ಮಾಡಿದ್ರು ಸುಮ್ಮನೆ ಆ ಕಡೆ ಈ ಕಡೆ ಭಗವಂತಂದು ಭಕ್ತಿ ನಮಸ್ಕಾರ ಅದು ಇದು ಅಷ್ಟೇ. ಆದರೆ ಪೂರ್ಣ ಪ್ರಮಾಣದಲ್ಲಿ ನಾವು ಅವ್ರನ್ನ ಭಕ್ತಿ ಮಾಡ್ತಾ ಇರಲ್ಲ. ಸೊ ಎಲ್ಲ ಮಾತ್ರ ಬರ್ತಾ ಇರ್ಬೇಕು, ನಮಗೆ ಎಲ್ಲ ಇದು ನಮಗೆ ಆಗ್ತಾ ಇರಬೇಕು, ಕರೆಕ್ಟಾಗಿ ಆಗ್ತಾ ಇರಬೇಕು. ಎಲ್ಲ ಒಂದು ಚೂರು ಹೆಚ್ಚು ಕಡಿಮೆ ಆಗಿದ ತಕ್ಷಣ ಭಗವಂತನ ದೂಷಣೆ ಮಾಡೋಕ್ಕೆ ಶುರು ಮಾಡ್ತೀವಿ. ನೋಡಿ, ಇದೇ ಕೊರೋನಾ ಬರೋಕ್ಕೆ ಮುಂಚೆ ಏನಾಗಿತ್ತು, ಎಲ್ಲ ಚೆನ್ನಾಗಿ ನಡೀತಾ ಇತ್ತು, ಯಾರು ಏನು ಭಗವಂತನ ಬಗ್ಗೆ ಕೇರು ಇಲ್ಲ, ಅವ್ನು ಮಾಡ್ತಾವನೇನೋ ಗಮನನೂ ಇಲ್ಲ, ಅವ್ನಿಗೆ ಇಷ್ಟೆಲ್ಲ ಮಾಡ್ತಾವನೇನೋ ಒಂದು ಇದು ಇಲ್ಲ, ಪ್ರಜ್ಞೆನೂ ಇಲ್ಲ. ಕೊನೆಗೊಂದಿನ ಭಗವಂತ ಏನು ಮಾಡ್ದ, ಒಂದು ಸಣ್ಣ ವಿಷಯದಿಂದ ಎಲ್ಲ ನಿಲ್ಲಿಸ್ದ. ಅವಾಗ ಎಚ್ಚರಿಕೆ ಬಂತು, ಭಗವಂತ ಅಂತ ಸ್ವಲ್ಪ ದೇವರಿಗೆ ಅಂತ ನಂಬೋದು, ಅದು ಮಾಡೋದು ಇದು ಮಾಡೋದು ಪೂಜೆ ಪುರಸ್ಕಾರ ಮಾಡೋದು ಮಾಡ್ತಾ ಇದ್ರು. ಸೊ ನಾವು ಮುಂಚೆನೇ ಮಾಡಿದಿದ್ರೆ ಆ ಪರಿಸ್ಥಿತಿನೇ ಬರ್ತಿರ್ಲಿಲ್ಲ, ಮುಂಚೆನೇ ಕರೆಕ್ಟಾಗಿದ್ದಿದ್ರೆ. ನಮ್ಮ ಇಂದ್ರಿಯ ತೃಪ್ತಿಗೋಸ್ಕರ ಹೋರಾಟ ಮಾಡ್ತಾ ಇದ್ದೀವಿ, ಅದಕ್ಕೆ ಆ ಥರ ಎಲ್ಲ ಆಗೋದು. ಅದರಿಂದ ಎಲ್ಲ ಮನುಷ್ಯನ ವಿಧಾನ ಇದೆ ಇಷ್ಟೇ. ಏನು, ನಾವು ಚೆನ್ನಾಗಿದ್ದಾಗ ಭಗವಂತನ ಭಕ್ತಿ ಮಾಡಬೇಕು ಅಂತಿಲ್ಲ. ಚೆನ್ನಾಗಿದ್ದಾಗ ಮಾತ್ರ ಇಂದ್ರಿಯ ತೃಪ್ತಿ ಮಾಡ್ತಾ ಇರ್ತಾನೆ. ಏನೋ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ ತಕ್ಷಣ ಭಗವಂತ ಕೊಟ್ಟ ನಮ್ಗೆ ಇದನ್ನ, ಭಗವಂತ ಮಾಡ್ಬಿಟ್ಟ ಅಂದ್ರೆ ಭಗವಂತನ ಮೇಲೆ ಹಾಕ್ತೀವಿ, ದೇವ್ರ ಮೇಲೆ ಹಾಕ್ಬಿಡ್ತೀವಿ. ದೇವ್ರು ಇರೋದು ಅಂದ್ರೆ ಅರ್ಥ ಏನವ್ರದ್ದು, ದೇವ್ರು ಇರೋದು ನಾವು ಇಂದ್ರಿಯ ತೃಪ್ತಿ ಪಡೋಕ್ಕೋಸ್ಕರ, ನಾವು ಚೆನ್ನಾಗಿರ್ಲಿ ಅಂತ ಹೋರಾಟ ಮಾಡೋಕ್ಕೋಸ್ಕರ, ನಾವು ಚೆನ್ನಾಗಿರೋಕ್ಕೋಸ್ಕರ ಎಲ್ಲ ಸಪ್ಲೈ ಮಾಡ್ಬೇಕು. ಅವನು ಸಪ್ಲೈ ಮಾಡ್ತಾ ಇದ್ರೆ ಓಕೆ, ತುಂಬ ಆನಂದವಾಗಿ ಭಗವಂತ ಅಷ್ಟೋ ಇಷ್ಟೋ ಕಾಣಿಕೆ ಕೊಟ್ಕೊಂಡು ಅವ್ರು ಅಷ್ಟೋ ಇಷ್ಟೋ ನಮಸ್ಕಾರ ಮಾಡ್ಕೊಂಡಿರ್ತೀವಿ. ಆದರೆ ಭಗವಂತ ಏನು ಹೇಳ್ತಾ ಇದ್ದಾನೆ ಆ ಥರ ಇರಬೇಕು ಅನ್ನೋ ಭಾವನೆ ಯಾರಿಗೂ ಇಲ್ಲ. ಸೊ ಇದನ್ನೇ ಇಂದ್ರಿಯ ತೃಪ್ತಿ ಅಂತ ಹೇಳೋದು. ಸೊ ಇದನ್ನೇ ತಮ್ಮ ಹಿತನ ನೋಡಂತ ಹೇಳೋದು. ಸೊ ಆದರೆ ಇಲ್ಲಿ ಭಗವಂತ ಕೊಡ್ತಾನೆ, ನಮಗೆ ಎಷ್ಟು ಬೇಕೋ ಅಷ್ಟನ್ನ ಕೊಡ್ತಾನೆ. ನಮ್ಮ ಯೋಗ್ಯತೆಯಲ್ಲಿ ಏನು ಹೇಳ್ತಾರೆ ಪ್ರಭುಪಾದ, ಅನುಗುಣವಾಗಿ ಇಂದ್ರಿಯಗಳಿಗೆ ದೇವರು ಜೀವಿಗಳ ಯೋಗ್ಯತೆಗಳಿಗೆ ಅನುಗುಣವಾಗಿ ಇಂದ್ರಿಯಗಳಿಗೆ ತೃಪ್ತಿ ಕೊಡುತ್ತಾನೆ. ನಮ್ಮ ಯೋಗ್ಯತೆ ಅಂದ್ರೆ ಏನು, ನಮ್ಮಲ್ಲಿ ಏನು ಯೋಗ್ಯತೆ ಇದೆಯೋ ಅದು ಆ ಥರ. ಈಗ ಸಪೋಸ್ ನನಗೊಂದು ಕೋಟಿ ರೂಪಾಯಿ ಬೇಕಪ್ಪ ಅಂತ ಕೇಳ್ತೇನೆ. ಅರೆ, 1 ಕೋಟಿ ರೂಪಾಯಿ ನಿನ್ನ ಹತ್ರ ಬರೀ ದಿನಕ್ಕೆ ನೀನು 1000 ರೂಪಾಯಿ ನೀವು ವ್ಯವಹಾರ ಮಾಡ್ತಾ ಇರೋನು, 1000 ರೂಪಾಯಿ ನೋಡೋನು ಬಿಡೋನು ಅಷ್ಟೇ, ಅದ್ರ ಮೇಲೆ ನೋಡ್ತಾನೆ ಇಲ್ಲ ನೀನು. ಅಂತನ್ಗೋಗ್ಬಿಟ್ಟು ನಿನಗೆ ಯೋಗ್ಯತೆನೇ ಇಲ್ಲ, ಕೋಟಿ ರೂಪಾಯಿ ಕೊಟ್ಟರೆ ನೀನು ಅದನ್ನು ಮೇಂಟೈನ್ ಮಾಡೋಕ್ಕಾಗತ್ತಾ ನಿನಗೆ? ಅದನ್ನು ಹೆಂಗೆ ಖರ್ಚು ಮಾಡಬೇಕು ಅಂತ ಗೊತ್ತಾಗಲ್ಲ. ಸೊ ಅದರಿಂದ ನಮ್ಗೆ ಯೋಗ್ಯತೆ ಇಲ್ಲ ಅಂತ ಅರ್ಥ. ಅದ್ರದ್ದು ನಮ್ಗೆ ಯೋಗ್ಯತೆ ಇದ್ದಿದ್ರೆ ಅದ್ರ ತಕ್ಕನಂಗೆ ನಡ್ಕೋತಿದ್ವಿ. ಸೊ ಇಂದಿನ ಜನ್ಮದ ಕರ್ಮನೂ ಇಲ್ಲ ನಮ್ಮ ಹತ್ರ, ಅದಕ್ಕೋಸ್ಕರ ಕೃಷ್ಣ ಅದನ್ನು ಒದಗಿಸಲ್ಲ. ನಮ್ಮ ಯೋಗ್ಯತೆ ಇರುವಷ್ಟೇ ನಾವು ಮಾಡಬೇಕು, ಯೋಗ್ಯತೆ ಇರುವಷ್ಟೇ ಗಳಿಸ್ಬೇಕು. ಹೆಂಗ್ ಗೊತ್ತಾಗುತ್ತೆ ನಮ್ಗೆ ಯೋಗ್ಯತೆ ಇದೇ ಇಲ್ಲ ಅಂತ? ಈಗ ನಮ್ಗೆ ಈ ಯೋಗ್ಯತೆ ಇದೆಯೋ ಇಲ್ವೋ ಅಂತ ಹೆಂಗಪ್ಪ ಗೊತ್ತಾಗುತ್ತೆ? ಸೊ ನೀವು ಮಾಡೋ ಕಾರ್ಯದಿಂದನೇ, ನೀವು ನಡ್ಕೋತಾ ಇರೋ ರೀತಿಯಿಂದನೇ ಯೋಗ್ಯತೆ ಇದೆಯೋ ಅಂತ ಇಲ್ವೋ ಅಂತ ಗೊತ್ತಾಗ್ಬಿಡುತ್ತೆ. ಸೊ ನಾವು ನಮ್ಮ ಬುದ್ಧಿ ತಕ್ಕನಾಗೆ ನಡ್ಕೋತಾ ಇರ್ತೀವಿ, ನಮ್ಮ ಬುದ್ಧಿಗೆ ತಕ್ಕನಾಗೆ ಹೋಗ್ತಾ ಇರ್ತದು. ಸೊ ಯೋಗ್ಯತೆ ಮೀರಿ ನಾನು ಏನಾರು ಆಸೆ ಪಟ್ಬಿಟ್ರೆ ಅದು ನಿಮ್ಗೆ ಯೋಗ್ಯತೆ ಇಲ್ಲ ಅಂತ ತಿಳ್ಕೊಳ್ಳಿ. ಅಂದರೆ ಪೂರ್ಣ ಪ್ರಮಾಣದಲ್ಲಿ ಆಸೆ ಪಟ್ಬಿಟ್ರೆ, ಸಪೋಸ್ ನಿಮಗೆ ನೀವು ದಿನಕ್ಕೆ 1 ಚಪಾತಿ ತಿಂತಾ ಇದ್ದೀರ ಅಂತ ಇಟ್ಕೊಳ್ಳಿ. ನಮ್ಮ ಯೋಗ್ಯತೆಯೂ ಅಕಸ್ಮಾತ್ ಜಾಸ್ತಿ ಮೀರಿ ಅಂತಂದರೆ 2 ತಿನ್ಬೋದು, 3 ತಿನ್ಬೋದು ಅಲ್ವಾ? ಅದಕ್ಕೆ ನಾನು 10 ಚಪಾತಿ ತಿಂತೀನಿ, ಇಲ್ಲ 20 ಚಪಾತಿ ತಿಂತೀನಿ ಅಂತ ನಾನು ಯೋಗ್ಯತೆ ಇಲ್ದಿರೋದನ್ನ ಏನಾದ್ರು ಬಯಸಿದ್ರೆ ಆಗತ್ತೆ ಅದು? ಏಕೆಂದರೆ ನಿಮ್ಮ ಕೆಪಾಸಿಟಿನೇ ಅಷ್ಟು.
ಅಕಸ್ಮಾತ್ ಒಬ್ಬ ವ್ಯಕ್ತಿ 10 ತಿಂತಾ ಇದ್ರೆ ದಿನ, ಓಕೆ ನಾನು 15 ತಿಂತೀನಿ ಅಂತ ಹೇಳ್ಕೊಂಡ್ರೆ ಬೇಕಾದ್ರೆ ಏನೋ ಕಷ್ಟಪಟ್ಟು ತಿನ್ಬೋದಪ್ಪ. ಸೊ ಯೋಗ್ಯತೆ ಹೆಂಗೆ ನಮಗೆ ನಮ್ಮ ಕೆಲಸದಲ್ಲಿ ನಮಗೆ ಯೋಗ್ಯತೆ ಗೊತ್ತಾಗ್ಬಿಡುತ್ತೆ. ನಮಗೆ ನಾವು ಏನು ಮಾಡ್ತಾ ಇದ್ದೀವಿ, ನಾವು ಹಿಂದಿನ ಇದು ಹೆಂಗಿದೆ, ನಮ್ಮದು ಚಹರೆ ಹೆಂಗಿದೆ, ನಾನು ಅಭ್ಯಾಸ ಮಾಡ್ತಾ ಇರೋದು ಏನು, ಇದರೆಲ್ಲ ನೋಡ್ಕೊಂಡ್ರೆ ನಮ್ಮ ಯೋಗ್ಯತೆ ಗೊತ್ತಾಗ್ಬಿಡುತ್ತೆ. ನನ್ನ ಯೋಗ್ಯತೆ ಅಷ್ಟಿಲ್ಲ ಅಂತ. ಸೊ ಇದೆಲ್ಲ ನಮ್ಮ ಯೋಗ್ಯತೆ ಎಲ್ಲ ಬಂದಿರೋದು ನಮ್ಮ ಹಿಂದಿನ ಜನ್ಮದ ಕರ್ಮಕ್ಕೆ ತಕ್ಕನಾಗಿ ನಾವು ಮಾಡಿದೀವಿಲ್ಲ ಈ ಥರ ಕರ್ಮ, ಮತ್ತು ನಮ್ಮ ಏನು ಪ್ರಾಕ್ಟೀಸ್ ಮಾಡಿದ್ದೀವಿ ಇದ್ರ ಮೇಲೆ ನಮ್ದು ಯೋಗ್ಯತೆ ಗೊತ್ತಾಗ್ತಾ ಇರೋದು. ಆ ಯೋಗ್ಯತೆಗೆ ಮೀರಿ ನಾವು ಯಾವತ್ತೂ ಮಾಡಕ್ಕೆ ಹೋಗ್ಬಾರ್ದು. ಯೋಗ್ಯತೆ ಒಳಗಡೆನೆ ನಾವು ಮಾಡ್ಬೇಕು. ಅದನ್ನ ಮಾಡಿದ್ರೆ ಅಕಸ್ಮಾತ್ ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ನಾವು ಕೃಷ್ಣನ ಕೇಳ್ಕೊಂಡ್ರೆ ಕೃಷ್ಣ ಅದನ್ನ ಒದಗಿಸ್ತಾನೆ. ಅಕಸ್ಮಾತ್ ಕೃಷ್ಣ ಮೇಲೆ ಭಕ್ತಿ ಇಟ್ಟು ನೀವೇನಾರ ಅದನ್ನ ಪ್ರಾಕ್ಟೀಸ್ ಮಾಡಿದ್ಯಾದ್ರೆ ಕೃಷ್ಣ ಒದಗಿಸ್ತಾನೆ, ತೊಂದರೆ ಏನಿಲ್ಲ. ಯೋಗ್ಯತೆಗೆ ಅನುಗುಣವಾಗಿ. ಈಗ ನಾನು ಜಪ ಮಾಡ್ತಾ ಇದ್ದೀನಿ, ಏನು 1 ರೌಂಡು, ಅಯ್ಯೋ ನಾನು ದಿನ 16 ರೌಂಡ್ ಮಾಡ್ಬಿಡೋಕೆ ಒಂದೇ ಸರಿ ಅಂತಂದ್ರೆ ನಿನ್ಗೆ ಯೋಗ್ಯತೆ ಇಲ್ಲ. ನೀನು ಆ ಥರ ಮಾಡೋಕ್ಕಾಗೋದಿಲ್ಲ, ನೀನು ಒಂದೇ ಏಕ್ದಮ್ ಮಾಡೋಕ್ಕಾಗೋದಿಲ್ಲ. ಸೊ 1 ರೌಂಡಿಂದ 4 ರೌಂಡ್ ಮಾಡಿರ್ಬೇಕು, 8 ರೌಂಡ್ ಮಾಡಿರ್ಬೇಕು, 12 ರೌಂಡ್, ಇದನ್ನು ಸ್ವಲ್ಪ ದಿನ ಪ್ರಾಕ್ಟೀಸ್ ಮಾಡಿರ್ಬೇಕು, ಆಮೇಲೆ ನೀನು ಮಾಡು. ಅದು ಯೋಗ್ಯತೆ. ಅದು ಯೋಗ್ಯತೆ ಗಳಿಸ್ಕೊಂಡು ಕೃಷ್ಣ ಅದಕ್ಕೆ ಹೆಲ್ಪ್ ಮಾಡ್ತಾನೆ. ನೀನೇನಾದ್ರೂ ಒಂದೇ ಸರಿ ಅಯ್ಯೋ ದಿನ ನಾನು 16 ರೌಂಡ್ ಮಾಡಿಬಿಡ್ಬೇಕು, 1 ರೌಂಡು ಮಾಡ್ತಾ ಇಲ್ಲ, ನಿನ್ನ ಯೋಗ್ಯತೆಗೆ 1 ರೌಂಡು ಮಾಡ್ತಾ ಇಲ್ಲ, 16 ರೌಂಡ್ ಮಾಡ್ಬಿಡ್ತೀನಿ ಅಂತ ಏನಾರು ಎಲ್ಲರೂ ಮಾಡ್ತಾರೆ ನಾನು ಮಾಡ್ಬಿಡ್ತೀನಿ ಅಂದರೆ ಅದಾಗೋದಿಲ್ಲ. ಆ ಥರ ಯಾವತ್ತೂ ಮಾಡಬಾರ್ದು ನಾವು. ಒಂದಿನನೂ ಉಪವಾಸ ಮಾಡಿಲ್ಲ, ಅಯ್ಯೋ ನಾನು ನಿರ್ಜಲ ಉಪವಾಸ ಮಾಡ್ಬಿಡ್ತೀನಿ ಅಂತ ಹೋದರೆ ಏನಾಗುತ್ತೆ ಹೇಳಿ? ಒಂದಿನಕ್ಕೂ 1 ಟೈಮಿಗೆ ಊಟ ಮಾಡದೆ ಇಲ್ಲ ಅವನು, ಅಂಥ ಟೈಮಲ್ಲಿ ನಾನು ನಿರ್ಜಲ ಉಪವಾಸ ಮಾಡ್ಬಿಡ್ತೀನಿ ಅಂತ ಯಾವುದೇ ತೋರ್ಕೆ ಯೋಗ್ಯತೆ ಬೇಡ. ನಮಗೇನಿರ್ಬಾರ್ದು, ತೋರಿಸ್ಕೊಳ್ಳೋಂಥ ಯೋಗ್ಯತೆ ಬೇಡ. ನಮ್ಗೆ ಯೋಗ್ಯತೆ ಇಷ್ಟೇ, ಓಕೆ ನಾನು ಹಂಗೆ ಇರ್ತೀನಿ ಸಾಕು. ಅದನ್ನ ಮಾಡಿದಾಗ ಕೃಷ್ಣ ನಮ್ಗೆ ಒದಗಿಸ್ತಾನೆ ಹೊರತು ನಮ್ಮ ಯೋಗ್ಯತೆ ಮೀರಿ ನಾವು ಆಸೆ ಪಟ್ಟರೆ ಒದಗಿಸಲ್ಲ. ನಿನ್ಗೆ ABCD ಬರಲ್ಲ, ನಾನು ಡಾಕ್ಟರ್ ಮಾಡ್ತೀನಿ ಅಂದ್ರೆ ಅರ್ಥ ಆಯ್ತಪ್ಪ, ABCD ಕಲಿ, ಅದನ್ನ ಕಲ್ತ್ಕೊಂಡು ಆಮೇಲೆ ನಾನೇನೋ ಮಾಡ್ತಾ ಇದ್ದೀನಿ, ಸ್ವಲ್ಪ ಓದ್ತಾ ಇದ್ದೀನಿ, ಚೆನ್ನಾಗಿ ಓದ್ತಾ ಇದ್ದೀನಿ, ಆಮೇಲೆ ನನಗೆ ಡಾಕ್ಟರ್ ಮಾಡ್ತೀನಿ ಅಂತಂದ್ರೆ ಹೌದಪ್ಪ ಏನೋ ಪರವಾಗಿಲ್ಲ ನಾನು ಒಪ್ಕೊಳ್ಳ. ಅದರಿಂದ ಸೈಕಲ್ ಎಲ್ಲ ಕಾಂಟೆಸ ಕಾರ್ ತಗೋತೀನಿ ಅಂತ ಅನ್ನೋದು, ಮರ್ಸಿಡೈಸ್ ಬೆಂಜ್ ತಗೋತೀನಿ, ಇದೆ ಸೈಕಲೇ ನಿನ್ನ ಹತ್ರ ಇಲ್ಲ, ಇದು ಯೋಗ್ಯತೆಯೇನ? ಕೊಡಿಸು ಅಂತ ಕೃಷ್ಣ ಬೇಡೋದು. ಅವಾಗ ಮಾತ್ರ ದೇವರಿದ್ದಾನೆ, ಇಲ್ಲ ಅಂದ್ರೆ ಇಲ್ಲ. ಓಲಿ ಆಯ್ತು ಕೊಡಿಸ್ತಾ ಅಂತ ಇಟ್ಕೊಳ್ಳೋಣ, ಏನು ನಮ್ಮ ಯೋಗ್ಯತೆಗೆ ಮೀರೇ ಕೊಡಿಸ್ತಾ ಅಂತ ಇಟ್ಕೊಳ್ಳೋಣ. ಸೊ ಅದನ್ನು ತಡ್ಕೊಳ್ಳೋಂಥ ಕೆಪಾಸಿಟಿ ಇದೆಯಾ ನಮಗೆ? ಇಲ್ಲ, ಅದು ಇಲ್ಲ. ಓಲಿ ಆಮೇಲೆ ಕೃಷ್ಣ ಭಕ್ತಿ ಮಾಡ್ತೀರಾ? ಆಯ್ತಪ್ಪ, ನಿಮ್ಗೆ ಯೋಗ್ಯತೆ ಏನೇ ಬಯಸಿ ಪರವಾಗಿಲ್ಲ ಕೊಡ್ತಾನೆ ಅಂತ ಇಟ್ಕೊಳ್ಳೋಣ. ಕೊಟ್ಟಾದ್ಮೇಲೆ ಆದ್ರೂ ಕೂಡ ನೀವು ಕೃಷ್ಣ ಭಕ್ತಿ ಮಾಡ್ತೀರಾ, ಭಗವಂತನ ಭಕ್ತಿ ಮಾಡ್ತೀರಾ? ಇಲ್ಲ. ಇದೆಲ್ಲ ಇರೋದ್ರಿಂದ ನಾವು ಯೋಗ್ಯತೆನ ಬಯಸಬಾರ್ದು, ಮತ್ತೆ ಕೃಷ್ಣನ ಹತ್ರ ಅಷ್ಟೆಲ್ಲ ಕೇಳ್ಕೊಂಬಾರ್ದು. ಏನೋ ಭಗವಂತ ನಮ್ಮ ಯೋಗ್ಯತೆ ಇರುವಷ್ಟು ನೀನು ಕೊಡು, ನನ್ನ ಯೋಗ್ಯತೆ ಇಷ್ಟೇ ನಾನು ಮಾಡ್ತಾ ಇದ್ದೀನಿ, ಅದ್ರ ಮೇಲ್ಗಡೆ ಮಾಡ್ದಂಗೆ ನೀನು ಕೊಡು ಅಂತ ಅನ್ನೋ ಭಾವನೆ ಇರಬೇಕೆ ಹೊರತು ಒಂದೇ ಸರಿ ಯೋಗ್ಯತೆನ ಬಯಸಬಾರ್ದು. ಯೋಗ್ಯತೆ ಇಲ್ಲ ಅಂದ್ರೂ ಬಯಸಬಾರ್ದು ಅದನ್ನ. ಆದರೆ ಇದಕ್ಕೆ ಬಂದು ನೋಡಿ, ಆದರೆ ಯಾರೇ ಆಗಲಿ ಇದರ ವಿರುದ್ಧವಾಗಿ ದಾರಿಯನ್ನು ಹಿಡಿದರೆ, ವಿರುದ್ಧವಾದ ದಾರಿಯನ್ನು ಹಿಡಿದರೆ, ಅಂದರೆ ತನ್ನ ಇಂದ್ರಿಯಗಳ ತೃಪ್ತಿಯನ್ನು ಬಯಸದೆ ಗೋವಿಂದನ ಇಂದ್ರಿಯಗಳನ್ನು ತೃಪ್ತಿಪಡಿಸಲು ಪ್ರಯತ್ನಿಸಿದರೆ ಆಗ ಗೋವಿಂದನ ಕೃಪೆಯಿಂದ ಜೀವಿಯು ಎಲ್ಲ ಬಯಕೆಗಳು ಈಡೇರುತ್ತವೆ. ಸೊ ಅಕಸ್ಮಾತ್ ನಿಮ್ಗೆ ಯೋಗ್ಯತೆನೇ ಇಲ್ಲ ಅಂತ ಇಟ್ಕೊಳ್ಳಿ, ಗಳಿಸೋದು ಹೆಂಗೆ? ನಿಮ್ಗೆ ಯಾವ ಯೋಗ್ಯತೆನೂ ಇಲ್ಲ, ಗಳಿಸೋದು ಹೆಂಗೆ? ಓಕೆ, ಭಗವಂತನ ಭಕ್ತಿ ಮಾಡಿ ನಿಮ್ಗೆ ಯೋಗ್ಯತೆ ತಾನಾಗಿ ಬರುತ್ತೆ. ಗೋವಿಂದನ ಇಂದ್ರಿಯಗಳನ್ನ ತೃಪ್ತಿಪಡಿಸಕ್ಕೆ ಹೋಗಿ ನೀವೇನು ಬೇಕಾದ್ರೆ ಸಾಧನೆ ಮಾಡ್ಬೋದು. ಅಂದರೆ ಅದನ್ನು ಕೂಡ ನಿಧಾನಕ್ಕೆ ಒಂದೇ ಸರಿಯಲ್ಲ. ಯೋಗ್ಯತೆ ನಿಮ್ಗೆ ಯಾವಾಗ ಬರುತ್ತೆ? ಭಗವಂತನ ಭಕ್ತಿ ಮಾಡ್ದಂಗೆ ಬರುತ್ತೆ. ಸೊ ಭಗವಂತನ ತೃಪ್ತಿಪಡಿಸಿದ್ರೆ ನಮ್ಗೆ ಏನು ಬೇಕಾದ್ರೆ ನಾವು ಮಾಡ್ಬೋದು, ಏನು ಬೇಕಾದ್ರೆ ಗಳಿಸ್ಬೋದು. ತೃಪ್ತಿಪಡಿಸಿದ್ರೆ ಯಾವ ರೀತಿ ತೃಪ್ತಿಪಡಿಸೋದು? ಭಕ್ತಿಯಿಂದ, ಭಕ್ತಿ ಸೇವೆಯಿಂದ ಅವನನ್ನು ತೃಪ್ತಿಪಡಿಸ್ಬೋದು. ಅವಾಗ ನಮಗೆ ಯೋಗ್ಯತೆ ಬರುತ್ತೆ, ಎಲ್ಲ ಥರ ಯೋಗ್ಯತೆ ಬರುತ್ತೆ. ನಮ್ಮ ಏನೇ ಬಯಕೆ ಇದ್ರೂ ಈಡೇರಿಸ್ತಾನೆ ಅಕಸ್ಮಾತ್ ಭಕ್ತಿ ಮಾಡಿದ್ರೆ. ಬಟ್ ಭಕ್ತಿ ಮಾಡೋಣ ಯಾವತ್ತು ಏನು ಕೇಳ್ಕೊಳ್ಳಲ್ಲ, ಏನು ಭಗವಂತನಿಂದ ನೀನು ತೃಪ್ತಿ ಆದ್ರೆ ಸಾಕು ಅಂತ. ಸೊ ಆ ಥರ ಆದಾಗ ಭಗವಂತ ನಮಗೆ ಏನು ಯೋಗ್ಯತೆ ಇದೆ ಅದನ್ನು ಕೊಡ್ತಾ ಹೋಗ್ತಾನೆ, ಆರಾಮಾಗಿ ಕೊಡ್ತಾ ಹೋಗ್ತಾನೆ. ಯೋಗ್ಯತೆ ಇಲ್ಲ ಅಂದರೂ ಕೂಡ ಏನು ಬೇಕೋ ಅದನ್ನು ಕೊಡ್ತಾನೆ, ನಮ್ಮ ಇದಕ್ಕೇನು ಬೇಕು ಅಂತ ನೋಡಿ. ತನ್ನ ಕುಲದ ಮತ್ತು ಕುಟುಂಬದ ಸದಸ್ಯರ ವಿಷಯದಲ್ಲಿ ಅರ್ಜುನನಿಗೆ ಇರುವ ಗಾಢವಾದ ಪ್ರೀತಿಯು ಅವರ ಬಗೆಗೆ ಅರ್ಜುನನಿಗೆ ಇರುವ ಸಹಜ ಕರುಣೆಯಿಂದ ಇಲ್ಲಿ ಭಾಗಶಃ ವ್ಯಕ್ತವಾಗುತ್ತದೆ. ಸೊ ಇಲ್ಲಿ ಅರ್ಜುನನಿಗೆ ತನ್ನ ಕುಟುಂಬದವ್ರ ಬಗ್ಗೆನೋ ಏನಿದೆ? ಪ್ರೀತಿ ಇದೆ, ಒಪ್ಕೊಳ್ಳೋಣ, ಹೌದಾ?
ನಮ್ಮ ಬಗ್ಗೆ, ನಮ್ಮ ಜನದ ಬಗ್ಗೆ, ನಮ್ಮ ಮಕ್ಕಳು, ನಮ್ಮ ಜನ, ನಮ್ಮ ಫ್ಯಾಮಿಲಿ, ನಮ್ದು ಜನ ಅಂತಂದ್ರೆ ಓಕೆ ಆಯ್ತಪ್ಪ, ಇವ್ರ ಮೇಲೆ ಪ್ರೀತಿ ಪಡೋಣ. ಆದ್ರೆ ಇಲ್ಲಿ ಅರ್ಜುನ ಪ್ರೀತಿ ಪಡ್ತಾ ಇರೋದು ಯಾರ? ಅರ್ಜುನ ಇಷ್ಟಪಡ್ತಾ ಇರೋದು ಯಾರನ್ನ? ಶತ್ರು ಪಕ್ಷನ ಇಷ್ಟಪಡ್ತಾರೆ. ಶತ್ರು ಪಕ್ಷನೇ ಅವನು ನಾನು ಇಲ್ಲ ಅವರೇ ಮಾಡ್ಕೊಳ್ಳಿ, ಅವರೇ ಚೆನ್ನಾಗಿರ್ಲಿ ಅಂತ ಇದೆ. ಇದು ತುಂಬಾ ಕರುಣಾ ಗುಣ, ತುಂಬಾ ಭಗವಂತನ ಭಕ್ತರಿಗೆ ಇರುವಂತ ತುಂಬಾ ಕರುಣೆ ಗುಣ. ಈ ಭೌತಿಕ ಪ್ರಪಂಚದಲ್ಲಿ ಎಲ್ಲಾರನ್ನು ಕೃಷ್ಣನ ಭಾವನೆಯಿಂದ ನೋಡ್ತೀವಲ್ಲ, ಕೃಷ್ಣ ಅಂದ್ರೆ ಕರುಣೆ, ತುಂಬಾ ಕರುಣೆ ಕೊಡ್ತೀವಲ್ಲ ಅಂತವ್ರು. ಆದ್ರೆ ಕೃಷ್ಣ ಹೇಳ್ತಾನೆ ಈ ಕರುಣೆನೂ ಸರಿ ಇಲ್ಲ. ನಿಜಕ್ಕೆ ನೋಡಿದ್ರೆ ಅರ್ಜುನ ಏನ್ ಮಾಡ್ತಾ ಇದ್ದಾನೆ, ಇದು ಸರಿ ಇಲ್ಲ, ಸ್ವಲ್ಪ ಇದ್ರೆ ಚೇಂಜ್ ಮಾಡ್ಕೋಬೇಕು. ಕರುಣೆ ಇರೋದು ಒಳ್ಳೇದು, ಬಟ್ ಎಲ್ಲಾ ಕಡೆ ಒಂದೇ ತರ ಕರುಣೆ ಇರಬಾರ್ದು. ನಮ್ಗೆ ಇದು ತುಂಬಾ ಮುಖ್ಯ ಫಿಲಾಸಫಿ. ಕರುಣೆ ಇರಬೇಕು ಜೀವಿ ಮೇಲೆ. ಆದ್ರೆ ನೀವು ಜೀವಿ ಮೇಲೆ ಕರುಣೆ ಇದೆ ಕರೆಕ್ಟು, ಯಾವ್ದೋ ವಿಷಪೂರಿತ ಹಾವು ಬಂತು, ನಮ್ಗೆ ತೊಂದರೆ ಕೊಡ್ತಾ ಇದೆ, ಅವಾಗ ಕಾಣಿಸ್ಕೊತಾ ಇದೆ, ಕಚ್ಚುತ್ತಾ ಇದೆ, ಒಂದು ಇದಿದೆ ಅಂತಂದ್ರೆ ಅದನ್ನ ಏನ್ ಮಾಡ್ಬೇಕು ನಾವು? ವಿಷಪೂರಿತ ಹಾವನ್ನ ಹೊಡೆದು ಹಾಕ್ಬೇಕು, ಅದನ್ನ ಸಾಯಿಸ್ಬೇಕು. ಆಗ ಹೋಗಿ ಹುಡ್ಕೊಂಡೋಗಿ ಅದು ಎಲ್ಲಿದೆ ಅಂತ ಹುಡ್ಕೊಂಡೋಗಿ ಸಾಯಿಸೋದು ಬೇಡ. ಅದೇನಾದ್ರು ತೊಂದರೆ ಕೊಡ್ತಾ ಇದ್ರೆ ಸುಮ್ಮನೆ ಯಾವುದೇ ಜೀವಿಗೆ ನೀವು ತೊಂದರೆ ಕೊಡಬಾರ್ದು. ಒಂದು ಇರುವೆನೂ ಕೂಡ ಸುಮ್ಮನೆ ಸಾಯಿಸ್ಬಾರ್ದು. ಅಕಸ್ಮಾತ್ ಅದರಿಂದ ತೊಂದರೆ ಇಲ್ಲ ಅಂತಂದ್ರೆ, ಅದು ನಮ್ಮ ಇದಕ್ಕೆ ಬರ್ತಾ ಇಲ್ಲ ಅಂತಂದ್ರೆ ಅದನ್ನ ಯಾವತ್ತೂ ಸಾಯಿಸ್ಬಾರ್ದು. ಈ ಇರುವೆ ಇದಿತ್ತು ಅಂತ ಇಟ್ಕೊಳ್ಳಿ, ಯಾಕಂದ್ರೆ ನಮ್ಮ ಗುಡ್ಸ ಕಡೆ ಇರುವೆ ಇತ್ತು, ಅದನ್ನ ಸ್ಮೂತಾಗಿ ಎತ್ಕೊಂಡೋಗಿ ಆಚೆಗೆ ಬಿಡೋದು ಒಳ್ಳೇದು. ಯಾವುದೇ ಇರುವೆ ಅದರಿಂದ ಅಪಾಯ ಇಲ್ಲಲ್ಲ, ಅದರಿಂದ ಏನು ತೊಂದರೆ ಇಲ್ವಲ್ಲ, ನಾವ್ಯಾಕೆ ಅದನ್ನ ಇದು ಮಾಡಬೇಕು ಅಂತ. ಆದ್ರೆ ಅಪಾಯ ಇರೋಂಥದ್ದು ನಿಮ್ಮ ಹತ್ರ ಬಂದ್ರೆ ಮಾತ್ರ ಹೊಡೆದಾಕ್ಬೇಕೆ ಹೊರತು ಹುಡ್ಕೊಂಡೋಗಿ ಹೊಡಿಬಾರ್ದು ಅಪಾಯ ಅಂತಂದು. ಸೊ ಇದೇ ತರ ನಮ್ ಕರುಣೆ ಇರಬೇಕು. ಆ ಕರುಣೆ ಯಾವ ತರ ಇರಬೇಕು? ಇಲ್ಲಿ ನೋಡಿ, ಅರ್ಜುನ ಕರುಣೆ ತೋರೋದು ಮುಖ್ಯ, ಕರೆಕ್ಟು. ಆದ್ರೆ ಯಾರ ಮೇಲೆ ತೋರ್ತಾ ಇದ್ದಾನೆ ಅವನು? ತನ್ನ ಶತ್ರುಗಳ ಮೇಲೆ. ಶತ್ರು ಇರ್ಲಿ, ಅವನ್ ಶತ್ರು ಅಲ್ಲ, ಅದಲ್ಲ ಮುಖ್ಯ. ಅಧರ್ಮದ ಕಡೆ ಇರೋರಿಗೆ ಕರುಣೆ ಕೊಡ್ತಾ ಇದ್ದಾನೆ, ಇದು ತಪ್ಪು ಅಷ್ಟೇ. ಕೃಷ್ಣ ಹೇಳ್ತಾ ಇರೋದು, ನೀನ್ ಕರುಣೆ ಕೊಡು, ಕರೆಕ್ಟು, ನಿನ್ ಕರುಣೆ ತುಂಬಾ ಚೆನ್ನಾಗಿದೆ, ತುಂಬಾ ಒಳ್ಳೆಯವನು ನೀನು, ತುಂಬಾ ಗ್ರೇಟ್, ಕರೆಕ್ಟ್ ಇದೆಯಾ. ಆದ್ರೆ ನೀ ಕೊಡ್ತಾ ಇರೋದು ಯಾರಿಗೆ? ಅಧರ್ಮ ಮಾಡೋರು ಕೊಡ್ತಿದ್ಯಾ, ಇದು ತಪ್ಪಾಗಿರೋದು ಅಷ್ಟೇ. ಕೃಷ್ಣ ಹೇಳ್ತಾ ಇರೋದು ತನ್ನ ಇಂದ್ರಿಯ ತೃಪ್ತಿಗೆ ಅಡ್ಡಿ ಬಂದ್ರು ನನ್ಗೆ ರಾಜ್ಯ ಕೊಡ್ತಾ ಇಲ್ಲ, ಅದೂ ಅಲ್ಲ ಇಲ್ಲಿ, ಅದು ಬೇಡ, ಅದು ಸರಿ ಇಲ್ಲ. ಅದಕ್ಕೂ ಅರ್ಜುನ ಯುದ್ಧ ಮಾಡಬಾರ್ದು. ಯಾಕೆ ಯುದ್ಧ ಮಾಡ್ಬೇಕು? ಅವನು ಅಧರ್ಮ ಮಾಡ್ತಾ ಇದ್ರೆ ಅದಕ್ಕೆ ಯುದ್ಧ ಮಾಡ್ಬೇಕು, ಅವ್ರನ್ನ ಸಂಹಾರ ಮಾಡ್ಬೇಕು, ಅದಕ್ಕೆ ಅವ್ರ ಕರುಣೆ ಕೊಡಬಾರ್ದು. ಇದೊಂದೇ ಮುಖ್ಯವಾಗಿರೋ ವಿಷಯ. ಕೃಷ್ಣನೂ ಯಾವತ್ತೂ ಮಾಡಲ್ಲ ಈ ಥರ. ಎಷ್ಟೇ ಅವನು ಒಳ್ಳೆಯನಾಗಿರ್ಲಿ, ಅವನು ಎಷ್ಟೇ ಅವನಿಗೆ ಪ್ರೀತಿಯಾಗಿರ್ಲಿ, ಅಧರ್ಮದಿಂದ ಇದ್ರೆ ಅವನು ಬಿಡಲ್ಲ ಅನ್ನೋದು. ಆದ್ದರಿಂದ ಅವನು ಯುದ್ಧ ಮಾಡಲು ಸಿದ್ಧನಿಲ್ಲ. ಯಾರಿಗೆ ಆದರೂ ತನ್ನ ಸಂಪತ್ತನ್ನು ಬಂಧು ಮಿತ್ರರಿಗೆ ತೋರಿಸಬೇಕೆಂಬ ಅಪೇಕ್ಷೆ ಇರುತ್ತದೆ. ತನ್ನ ಬಂಧು ಮಿತ್ರರೆಲ್ಲ ರಣರಂಗದಲ್ಲಿ ಸಾಯುತ್ತಾರೆ. ಆದ್ದರಿಂದ ವಿಜಯವನ್ನು ಗಳಿಸಿದ ಮೇಲೆ ತನ್ನ ಸಂಪತ್ತನ್ನು ಅವರೊಡನೆ ಹಂಚಿಕೊಳ್ಳುವುದು ಸಾಧ್ಯವಾಗುವುದಿಲ್ಲ ಎಂದು ಅರ್ಜುನನ ಭಯ. ಅರ್ಜುನಿಗೇನಿಲ್ಲಿ ಅವನಿಗೆ ಯುದ್ಧ ಮಾಡೋಕ್ಕೆ ಇಷ್ಟ ಇಲ್ಲ. ಈಗ ಯುದ್ಧ ಮಾಡಿದ್ರೆ ಏನಾಗುತ್ತೆ? ಅವನಿಗೆ ಯುದ್ಧದಲ್ಲಿ ಗೆಲ್ತಾನೆ ಗ್ಯಾರಂಟಿ. ಯಾಕೆ? ಕೃಷ್ಣ ಸಹ ಇದೆ, ಗೆಲ್ತಾನೆ. ಗೆದ್ದ ಮೇಲೆ ಅವನಿಗೆ ರಾಜ್ಯ ಬರುತ್ತೆ. ರಾಜ್ಯ ಬಂದ ಮೇಲೆ ಅದನ್ನು ಹಂಚ್ಕೊಬೇಕಲ್ಲ. ಹಂಚ್ಕೋಬೇಕಾದ್ರೆ ಯಾರು ಇರಬೇಕು? ಬಂಧು ಮಿತ್ರ ಇರಬೇಕು, ಸ್ನೇಹಿತರು ಇರಬೇಕು, ಹಿತೈಷಿಗಳು ಇರಬೇಕು, ಫ್ರೆಂಡ್ಸ್ ಇರಬೇಕು, ಇವರೆಲ್ಲ ಇರಬೇಕು. ಸೊ ಇವ್ರು ಎಲ್ಲರೂ ಈಗ ಸತ್ತೋಗ್ತಾರೆ. ಯುದ್ಧ ಮಾಡಿದ್ರೆ ಎಲ್ಲರೂ ಸಂಹಾರ ಆಗ್ತಾರೆ. ಸೊ ಈ ಸಂಹಾರ ಆದ್ಮೇಲೆ ಇವಾಗ ನಾನು ಯಾರ ಜೊತೆ ಹಂಚ್ಕೊಳ್ಳಿ ಇದನ್ನ? ಎಲ್ಲರೂ ಸಂಹಾರ ಆಗ್ಬಿಟ್ಟಿರ್ತಾರೆ, ಯಾರ ಜೊತೆ ಹಂಚ್ಕೊಳ್ಳಿ? ಇದು ಅರ್ಜುನಂದು ಪ್ರಾಬ್ಲಮ್ ಇರೋದು. ಅವ್ರು ಇರಲ್ಲ, ಅದಕ್ಕೋಸ್ಕರ ನಾನು ಯುದ್ಧ ಮಾಡಿದ್ರೆ ತಾನೇ ಹೋಗೋದವ್ರು. ಇಲ್ಲ, ನಾನು ಈಗ ನೋಡಿ ಅರ್ಜುನನ ಭಾವನೆ ಏನು? ನಾನು ಭಿಕ್ಷೆ ಬೇಡ್ಕೊಂಡ್ಬೇಕಾದ್ರೆ ಇವ್ರ ಜೊತೆ ಚೆನ್ನಾಗಿರ್ತೀನಿ, ಇವರೆಲ್ಲ ಇರ್ಲಿ. ಆದ್ರೆ ಯುದ್ಧ ಮಾಡ್ಬಿಟ್ಟು ಇವರೆಲ್ಲ ಸಾಯಿಸ್ಬಿಟ್ಟು ನಾನು ಒಬ್ನೇ ರಾಜ್ಯ ಅನುಭವಿಸಲ್ಲ. ಯುದ್ಧ ಮಾಡಿಲ್ಲ ಅಂತಂದ್ರೆ ರಾಜ್ಯ ಕೊಡಲ್ಲ ಅವರು, ನಾನು ಭಿಕ್ಷೆ ಬೇಡ್ಬೇಕು. ಭಿಕ್ಷೆ ಬೇಡ್ಕೊಂಡೇ ಬೇಕಾದ್ರೆ ಅವ್ರ ಜೊತೆ ಚೆನ್ನಾಗಿರ್ತೇನೆ. ಇದೇ ತಾನೇ ಅರ್ಜುನಂದು. ಅವ್ರಿದ್ರೆ ಭಿಕ್ಷೆ ಬಿಡ್ಬೇಕು ಇವನು, ಅವ್ರ ಹತ್ರನೂ ಇರಂಗಿಲ್ಲ. ಯುದ್ಧ ಮಾಡಿದ್ರೆ ಅವರೇ ಇರಲ್ಲ. ಈ ಎರಡು ಸಂದರ್ಭದಲ್ಲೂ ಕೂಡ ಅರ್ಜುನಿಗೆ ಏನಾಗಿತ್ತು? ದ್ವಂದ್ವ ಆಗಿದೆ. ಇದನ್ನೇ ದ್ವಂದ್ವ ಅಂತ ಹೇಳೋದು. ಸೊ ಇದೇನ್ ಮಾಡೋದು ಇಂಥ ಸಂದರ್ಭದಲ್ಲಿ? ಹೆಂಗೆ ಇದು ಮಾಡೋದು? ಇದನ್ನ ಅರ್ಜುನಿಗೆ ಬಂದಿದ್ದಂತ ದ್ವಂದ್ವ ಅಂದ್ರೆ ಎರಡು ರೀತಿ. ಇದು ಮಾಡೋದು, ಇದು ಮಾಡಿದ್ರೆ ಈ ತರ ಆಗುತ್ತೆ. ಏನು, ನಾನು ಯುದ್ಧ ಮಾಡಿದ್ರು ಎಲ್ಲ ಸತ್ತೋಗ್ತಾರೆ, ನನಗೆ ಸಂತೋಷ ಪಡಕ್ಕೆ ಯಾರು ಇರಲ್ಲ. ಈ ಸಪೋಸ್ ನಾನು ಯುದ್ಧ ಮಾಡಿಲ್ಲ, ಇದಕ್ಕೆ ಹೋಗ್ತೀನಿ ಅಂತಂದ್ರೆ ಅಕಸ್ಮಾತ್ ಭಿಕ್ಷೆ ಬಿಡ್ತೀನಿ, ನಾನು ಭಿಕಾರಿ ಆಗ್ತೀನಿ ಅನ್ನೋ ಲೆವೆಲ್ಗೆ ಹೋದ್ರು ಕೂಡ ಅವ್ರ ಜೊತೆ ಇರಕ್ಕಾಗೋದಿಲ್ಲ.
ಎರಡು ಸಂದರ್ಭದಲ್ಲಿ ಇರಲ್ಲ. ಏನ್ ಮಾಡೋದು ಇವಾಗ? ಈಗ ಅರ್ಜುನ ತೊಂದರೆ ಇದು. ಓಕೆ, ಇದು ಐಹಿಕ ಬದುಕಿನ ಮಾದರಿ ಲೆಕ್ಕಾಚಾರ. ಇದು ಯಾವ ಲೆಕ್ಕಾಚಾರ? ಈ ಭೌತಿಕ ಪ್ರಪಂಚ, ಈ ಪ್ರಪಂಚದ ಲೆಕ್ಕಾಚಾರ. ಈ ಪ್ರಪಂಚದಲ್ಲಿ ಲೆಕ್ಕಾಚಾರ ಮಾಡೋದೇ ಹಿಂಗೆ ನಾವು. ಅಲೌಕಿಕ ಬದುಕಾದರೂ ಅಕಸ್ಮಾತ್ ನಾವು ಆಧ್ಯಾತ್ಮಿಕ ಲೆಕ್ಕಾಚಾರ ಮಾಡಿದ್ರೆ ಏನಾಗುತ್ತೆ ನೋಡಿ, ಅದು ಉಲ್ಟ. ಅಲೌಕಿಕ ಬದುಕಾದರೂ ಸಂಪೂರ್ಣವಾಗಿ ಭಿನ್ನವಾದದ್ದು. ಇದಕ್ಕೆ ಭಿನ್ನವಾಗಿರುವಂಥದ್ದು ಅಲೌಕಿಕ. ಯಾವ ರೀತಿ? ಭಕ್ತನಾದನು ಭಗವಂತನ ಅಪೇಕ್ಷೆಗಳನ್ನು ಪೂರೈಸಲು ಬಯಸುವುದರಿಂದ ಭಗವಂತನು ಅನುಮತಿ ಕೊಟ್ಟರೆ ಅವನು ಭಗವಂತನ ಸೇವೆಗೆ ಎಲ್ಲಾ ಬಗೆಯ ಸಂಪತ್ತನ್ನು ಸ್ವೀಕರಿಸಬಹುದು. ದೊಡ್ಡ ಫಿಲಾಸಫಿ. ಇದನ್ನ ಸರಿ ಅರ್ಥ ಮಾಡ್ಕೋಬೇಕೇನು? ಅಕಸ್ಮಾತ್ ಈ ಭೌತಿಕ ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಭಕ್ತಿ ಮಾಡ್ತಾ ಇದೀವಿ, ಭಗವಂತ ನಿಮಗೆ ಕೊಟ್ರೆ ಎಲ್ಲ ಸ್ವೀಕಾರ ಮಾಡಿ. ಕೊಟ್ರೆ ಅಂದ್ರೆ ಅರ್ಥ ಏನು? ತಾನಾಗಿ ಏನಾರ ಭಗವಂತ ನಮ್ಗೆ ಕೊಟ್ರೆ, ತಾನಾಗಿ ಬಂದಿದೆ, ನೀವೇನು ಅದಕ್ಕೇನು ತುಂಬಾ ಎಕ್ಸ್ಟ್ರಾ ಏನು ಎಫರ್ಟ್ ಆಗ್ಲಿಲ್ಲ, ಕೃಷ್ಣನ್ ಕೇಳಲೂ ಇಲ್ಲ. ಕೃಷ್ಣ ಹೆಂಗೋ ಒಂದು ಕೊಟ್ಟ ಅಂತ ಇಟ್ಕೊಳ್ಳಿ, ಭಕ್ತರ ಕಡೆಯಿಂದನೋ ಇಲ್ಲ ಇನ್ನೊಂದು ಕಡೆಯಿಂದನೋ ಇಲ್ಲ ನಿಮ್ಗೆ ಲಾಟ್ರಿ ಹೊಡಿತೋ ಏನೋ ಒಂದು ಆಗೋಯ್ತು, ಹೆಂಗೋ ಒಂದು ನಿಮ್ಗೆ ಬಂದ್ಬಿಡ್ತು, ಏನೋ ಒಂದು ಬಂತು. ಅದನ್ನ ನೀವೇನ್ ಮಾಡ್ಬೇಕು? ಇಂದ್ರಿಯ ತೃಪ್ತಿಗೆ ಬಳಸ್ಬೇಕು. ಏನ್ ಮಾಡ್ಬೇಕು? ಕೃಷ್ಣನಿಗೆ ಬಳಸ್ಬೇಕು. ಕೃಷ್ಣನಿಗೆ ಬಳಸ್ಬೇಕು. ಇದು ಭಕ್ತ ಮಾಡೋಂಥದ್ದು. ಭಕ್ತ ಬಂತು, ಯಾವ ತರ ಬಂತು ಅದನ್ನು ನೋಡ್ಕೊಳ್ಳಿ. ಕಷ್ಟಪಟ್ಟು ನೀವು ಮಾಡಕ್ ಹೋಗ್ಬಾರ್ದು ಅದನ್ನ. ನಾನು ಕೃಷ್ಣನಿಗೋಸ್ಕರ ಮಾಡ್ಬೇಕು, ತುಂಬಾ ಕಷ್ಟಪಟ್ಟು ನಾನು ಸಂಪಾದನೆ ಮಾಡ್ತೀನಿ, ಬಂದಿನ ದುಡ್ಡನ್ನ ನಾನು ಕೃಷ್ಣನಿಗೆ ಯೂಸ್ ಮಾಡ್ತೀನಿ. ಬೇಕಾಗಿಲ್ಲ ಆ ತರ ದುಡ್ಡು ಕೃಷ್ಣನ್ಗೆ. ಸಹಜವಾಗಿ ಬಂದ್ರೆ, ಅಕಸ್ಮಾತ್ ನಮ್ಮ ಸಹಜವಾಗಿ ಯಾವ ತರ ಬರುತ್ತೆ? ನಿಮ್ಮ ಕರ್ಮದ ಮೇಲೆ. ನಮ್ಗೆ ಸಹಜವಾಗಿ ಯಾವ್ದೋ ಕರ್ಮ ಇರುತ್ತೆ, ಸಹಜವಾಗಿ ಬರುತ್ತೆ. ಸಹಜವಾಗಿ ಓದ್ದೆ, ಸಹಜವಾಗಿ ಕೆಲಸ ಸೇರ್ಕೊಂಡೆ, ಲಕ್ಷಾಂತರ ರೂಪಾಯಿ ಬರ್ತಾ ಇದೆ. ನಾನೇನು ತುಂಬಾ ಕಷ್ಟನೂ ಪಡ್ಲಿಲ್ಲ, ಅದಕ್ಕೋಸ್ಕರ ತುಂಬಾ ಎಫರ್ಟು ಆಗ್ಲಿಲ್ಲ, ಸಹಜವಾಗಿ ಎಲ್ಲ ಬಂತು. ಒಬ್ಬೊಬ್ರಿಗೆ ನೋಡಿದ್ದೀರಾ, ಸಹಜವಾಗಿ ಬಂದ್ಬಿಡುತ್ತೆ ಬುದ್ಧಿ ಅನ್ನೋದು ಕೂಡ. ಸಹಜವಾಗಿ ಅವನು ಎಲ್ಲ ಮಾಡ್ತಾ ಇರ್ತಾನೆ, ತುಂಬಾ ಕಷ್ಟಪಡಲ್ಲ. ಈ ತರ ಏನಾರ ಸಹಜವಾಗಿ ನಿಮ್ಗೆ ಬರದಿದ್ರೆ ಅದನ್ನ ಭಗವಂತನಿಗೆ ಯೂಸ್ ಮಾಡಬೇಕು. ಸಹಜವಾಗಿ ಓಕೆ, ಸಹಜವಾಗಿ ಅಪ್ಪ ಯಾವ ತರ ಬರುತ್ತೆ? ಸಹಜವಾಗಿ ನಮ್ಮ ಅಪ್ಪಂಗೆ ಆಸ್ತಿ ಇತ್ತು, ನನಗೆ ಬಂತು, ಇದು ಸಹಜ ತಾನೆ? ಇದು ಕರ್ತವ್ಯ, ಅವನಿಗೆ ಅವನು ಪಡಿಲೇಬೇಕು ಇದನ್ನ. ಇಲ್ಲ ನಾನು ಕೃಷ್ಣ ಭಕ್ತಿಯಲ್ಲಿ ಇದ್ದೀನಿ, ನನಗೆ ಇದು ದುಡ್ಡು ಬೇಡ, ನನಗೆ ದುಡ್ಡಿದ್ರೆ ಆಪತ್ತು ಅಂದ್ಬಿಟ್ಟು ಅವ್ನಿಗೆ ದಾನ ಮಾಡಿದ್ರೆ ಮೂರ್ಖತನ ಅದು. ಸಹಜವಾಗಿ ನಿಮ್ಗೆ ಕೃಷ್ಣ ಕೊಟ್ಟಿದ್ದಾನೆ, ಸಹಜವಾಗಿ ನಿಮ್ದು ಯಾವುದೋ ಒಂದು ನಿಮ್ಮ ಹೆಸರಿಗೆ ಬಂತು ಅಂತ ಇಟ್ಕೊಳ್ಳಿ, ಸಹಜವಾಗಿ ಬಂದ್ಬಿಡ್ತು, ಏನು ಕಷ್ಟಪಡಲಿಲ್ಲ, ಸಹಜವಾಗಿ ಬಂದ್ಬಿಡ್ತು. ಅದನ್ನ ನೀವು ಕೃಷ್ಣ ಭಕ್ತಿಗೆ ಯೂಸ್ ಮಾಡೋದೇ ಭಗವಂತನಿಗೆ ಇಚ್ಛೆ ಇರೋದು. ಅದನ್ನ ಕೃಷ್ಣ ಭಕ್ತಿಗೆ ಯೂಸ್ ಮಾಡಿದ್ರೆ ಮಾತ್ರ ಸರಿ. ಅದನ್ನೇನಾದ್ರೂ ನಿಮ್ಮ ಇಂದ್ರಿಯ ತೃಪ್ತಿಗೆ ಯೂಸ್ ಮಾಡ್ಕೊಂಡ್ರಿ, ಅದೇನದು ಆ ಸಹಜತೆ ಏನು ಮಾಡ್ತೀರಿ, ಮತ್ತೆ ಕೃಷ್ಣ ನಮ್ಮಿಂದ ಕಿತ್ಕೊಂಡ್ಬಿಡ್ತಾನೆ. ನಿನಗೆ ಸಹಜವಾಗಿ ಬಂದಿತ್ತು ತಾನೆ, ನಿನಗಿದು ಬೇಡ ಅಂದ್ಬಿಟ್ಟು ಕಿತ್ಕೋತಾನೆ. ನೀನು ಅದನ್ನ ಯೂಸ್ ಮಾಡಲಿಲ್ಲ, ನಿನಗೆ ಅದು ಯೂಸ್ ಮಾಡಕ್ ಗೊತ್ತಾಗ್ಲಿಲ್ಲ. ಸಹಜವಾಗಿ ಬರ್ದಿಲ್ಲ ಅಂತಂದ್ರೆ, ಅಕಸ್ಮಾತ್ ಸಪೋಸ್ ನಮ್ದು ಇಲ್ಲಿ ಅರ್ಜುನಿಗೆ ಏನಾಗ್ತಾ ಇದೆ, ಅವಂದೇ ಹಣ, ಅವಂದೇ ರಾಜ್ಯ ಅಲ್ವಾ? ಅರ್ಜುನಿಗೆ ಬರ್ಬೇಕಾಗಿದ್ದು ರಾಜ್ಯ ಪಾಂಡವರಿಗೆ. ಆದ್ರೆ ಇಲ್ಲಿ ಸಹಜವಾಗಿ ಬರ್ಬೇಕಿತ್ತು, ಸಹಜವಾಗಿರೋದನ್ನ ಯಾರೋ ಬೇರೆಯವರು ಕಿತ್ಕೋತಾ ಇದ್ದಾರೆ. ಇದನ್ನ ನಾವು ಪಡಿಬೇಕೋ ಬೇಡವಾ? ಇವಾಗ ಪಡಿಬೇಕು. ಯಾಕೆ ಹೇಳಿ? ಇಲ್ಲಿ ಅವ್ರೇನಾದ್ರೂ ಅಕಸ್ಮಾತ್ ಸಹಜವಾಗಿ ಬರ್ಲಿಲ್ಲ, ಅವ್ರೇ ಇಟ್ಕೊಂಡು ಕೃಷ್ಣ ಪ್ರಜೆಗೆ ಯೂಸ್ ಮಾಡ್ತಾ ಇದ್ರೆ ಬೇಡ, ಇಸ್ಕೊಳ್ಳೋದು ಬೇಡ. ಯಾಕೆ ಅಂತಂದ್ರೆ ನಾನು ಅದನ್ನೇ ಮಾಡ್ಬೇಕು, ಅವನೇ ಮಾಡ್ತಾ ಇದ್ರೆ ಬಿಡು, ಅವನೇ ಮಾಡ್ಲಿ. ಅಕಸ್ಮಾತ್ ಇಲ್ಲಿ ಏನಾಗಿದೆ, ಅಸಹಜ ಆಗಿದೆ, ಭಗವಂತಂಗೆ ಯೂಸ್ ಮಾಡ್ತಾ ಇಲ್ಲ, ಅವರು ಸರಿಯಾಗಿ ಧರ್ಮದಿಂದ ನಡ್ಕತಾ ಇಲ್ಲ, ಅದಕ್ಕೋಸ್ಕರ ಇಲ್ಲಿ ಮಾಡ್ಲೇಬೇಕು. ಇಲ್ಲಿ ಸಹಜತೆ ಬಂದಾಗ ಹಿಂಗಾಗ್ಬಿಡುತ್ತೆ, ಅವರೇ ಮಾಡ್ಲಿ ಬಿಡು, ನೀನ್ಯಾಕೆ ಮಾಡ್ಬೇಕು ಅಂತ ಹೇಳಿದಾಗ ಏನು, ನಾನು ಕೃಷ್ಣ ಮಾಡ್ತೀನಿ, ಅವರೇ ಕೃಷ್ಣ ಮಾಡ್ತಾರಲ್ಲ, ನೀನ್ಯಾಕೆ ಇಸ್ಕೋಬೇಕು? ಹಂಗಂದಾಗ ಅವ್ನು ಮಾಡ್ತಾ ಇಲ್ಲ ಅಂತಂದ ಕ್ಷಣಕ್ಕೆ ಮಾತ್ರ ನಾವು ಅದ್ರ ಬಗ್ಗೆ ಅಪೇಕ್ಷೆ ಪಡ್ಬೇಕು. ನೋಡಿ, ಇಲ್ಲಿ ನಾವು ಕೊಟ್ವಿ ಅನ್ನೋದೆಲ್ಲ ಲೆಕ್ಕಾಚಾರ ಇಲ್ಲ. ನಾವು ಅದನ್ನ ಕೊಟ್ವಿ ಇನ್ನೊಬ್ಬರಿಗೆ. ಈಗ ಸಪೋಸ್ ಯಾವನಿಗೊಬ್ಬರಿಗೆ ನಾನು ದಾನವಾಗಿ ಕೊಟ್ಟೆ ಅಂತ ಇಟ್ಕೊಳ್ಳಿ, ಏನೋ ಒಂದು ದುಡ್ಡು ಸಾಲ್ವಾಗಿ ಕೊಟ್ಟನೋ, ದಾನ ಕೊಟ್ಟನೋ, ಏನೋ ಒಂದು ಕೊಟ್ಟೆ ಇನ್ನೊಬ್ಬನಿಗೆ. ಅವನು ಪೂರ್ಣ ಪ್ರಮಾಣದ ಕೃಷ್ಣ ಪ್ರಜ್ಞೆ ಮಾಡ್ತಾ ಇದ್ದಾನೆ ಅಂತ ಇಟ್ಕೊಳ್ಳಿ. ಆ ದುಡ್ಡು ತಗೊಂಡೋ ಇಲ್ಲ ಅದನ್ನ ಮಾಡ್ಕೊಂಡೋ, ಅದನ್ನ ನಾನು ಕೇಳ್ಬೇಕಾ? ಕೇಳಬಾರ್ದು. ಯಾವಾಗ ಅವ್ನಿಗೆ ಸಹಜವಾಗಿ ಕೊಟ್ಟಿದ್ದೀನಿ, ಸಹಜವಾಗಿ ಅವ್ನಿಗೆ ಸಾಲ ಕೊಟ್ಟಿದ್ದೀನಿ, ಸಹಜವಾಗಿ ಅವ್ನಿಗೆ ದಾನ ಕೊಟ್ಟಿದ್ದೀನಿ, ಮುಗಿದೋಯ್ತು, ಅವ್ನು ಕೃಷ್ಣ ಪ್ರಜ್ಞೆ ಮಾಡ್ತಾವನೆ.
ಅಕಸ್ಮಾತ್ ಮಾಡಿಲ್ಲ ಅಂದ ಕಾರಣಕ್ಕೆ ಬೇಕಾದ್ರೆ ನೀವು ವಾಪಸ್ಸು ಪಡೆಯೋದು ನಿಮ್ದಕ್ಕು. ಅಕಸ್ಮಾತ್ ಮಾಡ್ಲಿಲ್ಲ, ನೋಡಪ್ಪ ನಾನು ಈ ತರ ನಿನಗೊಟ್ಟೆ, ಯಾವ್ದು ಕೊಟ್ಟೆ, ನೀನ್ ಭಗವಂತನ ಭಕ್ತ ಆಗಿದೆ ಅಂತ ಕೊಟ್ಟೆ, ನೀನ್ ಮಾಡ್ತಾ ಇಲ್ಲ, ಈಗ ನಾನು ಹಣ ವಾಪಸ್ ಕೊಡು ಅಂದ್ರೆ ಓಕೆ ಅದು. ನೀನ್ ಯೂಸ್ ಮಾಡ್ತಾ ಇದ್ದೆ, ಆ ಥರ ಮಾಡಂಗಿಲ್ಲ, ಕೊಡಿಲಿ ವಾಪಸ್ಸು ಕೇಳ್ಬೋದು. ಮಾಡ್ತಾ ಇದ್ರೆ ನಿಮ್ಗೆ ಹಕ್ಕೆ ಇಲ್ಲ ನಿಜ ಕೇಳಕ್ಕೆ. ಇದು ಫಿಲಾಸಫಿ. ಇದು ನಿಜಕ್ಕೂ ನೀವು ಸಹಜತೆಯಿಂದ ಬರೋದು, ಸಹಜತೆಯಿಂದ ಇಲ್ಲದೆ ಇರೋದು ಅಂತ. ಸಹಜತೆ ಅಂತಂದ್ರೂ ನೀವು ಯಾವುದೇ ಕಷ್ಟಪಡ್ತೀರ ಬಂದ್ರೆ ಅದು ಸಹಜ. ನಿಮ್ಗೆ ಅದು ಬಂದಿದ್ದು ಸಹಜವಾಗಿ ಬರ್ತಾ ಇದೆ ಅಂತ ಇಟ್ಕೊಳ್ಳಿ. ಆ ಸಹಜವಾಗಿರೋದನ್ನ ನಾವು ಭಗವಂತನ ಪ್ರಜ್ಞೆಗೆ ಯೂಸ್ ಮಾಡಿದ್ರೆ ಮಾತ್ರ ನಮ್ದು ಗ್ರೇಟ್ನೆಸ್, ನಮ್ದು ಇದಿರೋದಲ್ಲಿ. ಬಂದಿರೋದನ್ನ ನೀವು ಸಹಜತೆಯಿಂದ ಬಂದಿರೋದನ್ನ ಭಗವಂತನ ಪ್ರಜ್ಞೆಗೆ ಅಲ್ದಿರ ಬೇರೆದಕ್ಕೆ ಯೂಸ್ ಮಾಡಿದ್ರಿಂದ್ರೆ ನಿಮ್ ಕತೆ ಮುಗೀತು ಅಂತಾನೆ ಅರ್ಥ. ನೀವು ಅದು ಇಟ್ಕೊಳಂಗಿಲ್ಲ ಅಂತಾನೆ ಅರ್ಥ. ನೀವು ಇಟ್ಕೊಳ್ಳಲ್ಲ ಒಂದು, ಮತ್ತೆ ಒಂದು ಕಾಲಕ್ಕೆ ಅದನ್ನ ಭಗವಂತ ವಾಪಸ್ಸು ತಗೊಂಡ್ಬಿಡ್ತಾನೆ. ಅದೇ ರೀತಿ ಇಲ್ಲಿ ನಮ್ಗೆ ಸಹಜವಾಗಿರೋದು ಏನ್ ಬಂದಿದೆ ಹೇಳಿ? ಅಸಹಜ. ನಾವೇನು ಪ್ರಯತ್ನ ಪಡ್ತೀರ ನಮ್ಗೆ ಏನೋ ಒಂದು ಬಂದಿದೆ. ಭಕ್ತಿ ಬಂದಿದ್ಯಾ? ಪ್ರಯತ್ನ ಪಟ್ಟಿಲ್ವಾ ಅದಕ್ಕೆ? ಅದು ಪ್ರಯತ್ನ ಪಟ್ಟಿಲ್ವಾ ನೀವು? ನಾವು ಭಕ್ತಿ ಪಡೆದಿರೋ ನಮ್ಗೇನೋ ಒಂದು ಬಂದಿದೆ. ಏನ್ ಬಂದಿದೆ? ಸಾರಿ, ನಾವು ಭಕ್ತಿ ಮಾಡ್ಲಿಲ್ಲ, ಪ್ರಯತ್ನ ಮಾಡ್ಲಿಲ್ಲ, ಏನು ಮಾಡಿಲ್ಲ, ನಮಗ್ ಗೊತ್ತಿಲ್ಲದೆ ಬಂದ್ಬಿಟ್ಟಿದೆ. ಅದು ಏನು? ಜನ್ಮ ತಗೊಂಡಿರೋದು. ಜನ್ಮ ತಗೊಂಡಿರೋದು. ನಮ್ಮ ಜನ್ಮ, ನಮ್ಮ ದೇಹ. ಪ್ರಯತ್ನ ಪಟ್ರ ನೀವು? ತಂದೆ ತಾಯಿ ಪ್ರಯತ್ನ ಪಟ್ರು, ಬಂತು ಅಲ್ವಾ? ಅವ್ರ ಮದ್ವೆ ಆದ್ರು, ಅವ್ರು ಕಷ್ಟಪಟ್ರು, ಮಗು ನಮ್ನ ಬೆಳೆಸಿದ್ರು, ಇದೆಲ್ಲ ಮಾಡಿದ್ರು. ಈ ಸಹಜದಿಂದ ನಿಮ್ದು ಪ್ರಯತ್ನನೇ ಇಲ್ಲ ತಾನೆ ಇದುವರೆಗೂ. ಏನಾರ ಒಂಚೂರು ಪ್ರಯತ್ನ ಮಾಡಿದ್ರ ತಿಂದಾಗ್ತಾ ಇದ್ದೀರಪ್ಪ ಮೂಟೆ ಗಟ್ಲೆ ಅಕ್ಕಿನ. ಪ್ರಯತ್ನ ಮಾಡಿದ್ದೀರಾ? ಮಾಡಿದ್ದಕ್ಕೆಲ್ಲ ನಿಮ್ ತಂದೆ ತಾಯಿ ಸಹಜವಾಗಿ ಗೊತ್ತು ತಾನೆ ಇದು. ನೀವೇನು ಮಾಡ್ತೀರಾ? ಇದನ್ನ ಏನ್ ಮಾಡ್ಬೇಕು ಇವಾಗ? ಭಕ್ತಿಗೆ ಯೂಸ್ ಮಾಡ್ಬೇಕು. ಇದು ಗ್ರೇಟ್ನೆಸ್, ಇದು ನಮ್ದು. ಇದು ಇಲ್ಲ ಅಂತಂದ್ರೆ ಈ ಸಹಜತೆನ ಏನ್ ಮಾಡ್ತಾನೆ ಕೃಷ್ಣ? ನಿನಗೆ ಸಹಜವಾಗಿ ಬಂದಿದ್ದು, ನೀನ್ ಏನು ಪ್ರಯತ್ನ ಮಾಡ್ದಿರೋ ಬಂದಿದ್ದು, ಮತ್ತೆ ನೀನ್ ಸರಿ ಯೂಸ್ ಮಾಡ್ತಾಳ ಅಂತ ಮತ್ತೆ ತಿರುಗಿ ವಾಪಸ್ ಕಿತ್ಕೊಂಡ್ಬಿಡ್ತಾನೆ. ನಿನ್ಗೆ ಯಾಕಿದು ಬಾಯ್ಲಿ ಅಂದ್ಬಿಟ್ಟು ಯಾವ್ದಾರ ಒಂದು ಕ್ರೂರವಾಗಿರೋಂಥ ಜನ್ಮಕ್ಕೋ ಇಲ್ಲ ಅಸಹಜತೆ ಇರೋಂಥ ಜನ್ಮಕ್ಕೋ ಅಂತದಾಗ್ತಾನೆ. ನೀವು ಆ ಜನ್ಮದ ಏನು ಮಾಡಕ್ಕಾಗಲ್ಲ, ಮಾಡ್ಲೇಬೇಕಾಗುತ್ತೆ, ಕಷ್ಟಪಡ್ಲೇಬೇಕಾಗತ್ತೆ. ಓಕೆ, ಇದು ಸಹಜತೆ. ಸೊ ಕೃಷ್ಣ ಅಪೇಕ್ಷೆ ಪಟ್ರೆ ನೀವೇನ್ ಬೇಕಾದ್ರೆ ಸ್ವೀಕಾರ ಮಾಡ್ಬೋದು. ಅಪೇಕ್ಷೆ ಪಟ್ರೆ ಅಪೇಕ್ಷೆ ಪಡೋದು ಎಲ್ಲಿ, ಹೆಂಗ್ ಗೊತ್ತಾಗುತ್ತೆ ನಿಮ್ಗೆ? ಸಹಜತೆ. ಕೃಷ್ಣ ಹೆಂಗ್ ಅಪೇಕ್ಷೆ ಪಡ್ತಾ ಇದ್ದಾನೆ? ಅಯ್ಯೋ ನಾನು ಕಷ್ಟಪಟ್ಬಿಟ್ಟು ಇದೆಲ್ಲ ಏನೇನೋ ಮಾಡ್ಕೊಂಡು ಕೃಷ್ಣ ಅಪೇಕ್ಷೆ ಪಡ್ತಾ ಇದ್ದಾನೆ ಅಂತಂದ್ರೆ ಇಲ್ಲ. ನಿಮ್ ಬೇಕು ಅಂತ ನಿಮ್ಮ ಆಟಕ್ಕೋಸ್ಕರ ಅದನ್ನ ಮಾಡ್ಕೊಂಡ್ರಿ. ಕೃಷ್ಣ ಅಪೇಕ್ಷೆ ಪಡ್ಲಿಲ್ಲ ಇಲ್ಲಿ. ಕೃಷ್ಣ ಏನ್ ಅಪೇಕ್ಷೆ ಪಟ್ಟ? ನೀವು ಬೇಕು ಅಂತ ಇಷ್ಟೊಂದೆಲ್ಲ ಗಳಿಸ್ಬಿಟ್ಟು ಚೆನ್ನಾಗಿ ಓದಿ, ಕಷ್ಟಪಟ್ಟು ಓದಿ, ಕಣ್ಣಿಗೆ ಎಣ್ಣೆ ಬಿಟ್ಟು ಓದಿ ದಿನ ಓದಿ ಬರೀ ಅದೇ ಎಲ್ಲ ಬಿಟ್ಬಿಟ್ಟು ಅದೇ ಓದ್ತಾ ಇದ್ದೀರಾ. ಕೃಷ್ಣ ಇಲ್ಲ ಅಪೇಕ್ಷೆ ಪಟ್ಟ, ನೀವು ಅಪೇಕ್ಷೆ ಪಟ್ರಿ, ಅದಕ್ಕೆ ಬಂತು. ಕೃಷ್ಣ ಪಟ್ಟಿಲ್ಲ ಇಲ್ಲಿ. ನಾನ್ ಪಟ್ಟೆ ಅಂತಂದ್ರೆ ಅರ್ಥ ನಾನು ಏನು ಪಟ್ಟಿಲ್ಲ, ಹಂಗೆ ಬಂತು ಅಂತಂದ್ರೆ ಸಹಜತೆಯಿಂದ ಬರ್ಬೇಕು. ಅದು ಏನು ನಿಮ್ಗೆ ಯಾವ್ದು ಪ್ರಯತ್ನನೇ ಇಲ್ಲ, ಆರಾಮಾಗಿ ಬಂತು ಅಂದ್ರೆ ಜಸ್ಟ್ ಅಪೇಕ್ಷೆ ಪಟ್ರಿ, ಬಂತು. ಇಟ್ಕೊಳ್ಳಿ ಆ ಥರ ಜಸ್ಟ್ ಅಪೇಕ್ಷೆ ಪಟ್ರಿ. ಕೃಷ್ಣ ನಾನು ಈ ತರ ಮಾಡ್ಬೇಕು, ಕೃಷ್ಣ ನನಗೆ ಇದಿರ್ಬೇಕು, ಅಪೇಕ್ಷೆ ಪಟ್ರಿ. ಕೃಷ್ಣನ್ ಭಕ್ತಿ ಇಲ್ಲ ಅಂದ್ರೂ ಅಪೇಕ್ಷೆ ಪಟ್ರಿ ಅಂತ ಇಟ್ಕೊಳ್ಳಿ. ಏನೋ ಒಂದು ಅದು ಸಹಜತೆಯಿಂದ ಬಂದ್ಬಿಡ್ತು ನಿಮ್ಗೆ. ನೋಡಿ, ತಂದೆ ಆಸ್ತಿ ಸಹಜತೆ ತಾನೆ ನಿಮ್ಗೆ ಬಂದಿರೋದು, ಈ ದೇಹ ಸಹಜತೆ ತಾನೆ. ಏನಾರ ಕಷ್ಟಪಟ್ಟಿದ್ರೆ ಇದಕ್ಕೆ ಇವೆರಡಕ್ಕೂ? ಇಲ್ವೇ ಇಲ್ಲ. ಯಾವುದೇ ಒಂದು ಚೂರು ಎಫರ್ಟ್ ಹಾಕಿಲ್ಲ ನೀವು, ಬಯಸೂ ಇಲ್ಲ ಕೂಡ, ಆದ್ರೂ ಬಂದಿದೆ. ಇದನ್ನ ಕೃಷ್ಣ ಪ್ರಜ್ಞೆಗೆ ಯೂಸ್ ಮಾಡೋದು, ಭಗವಂತನ ಪ್ರಜ್ಞೆಗೆ ಯೂಸ್ ಮಾಡೋದೇ ಒಬ್ಬ ಜೀವಿದು ಪ್ರಮುಖವಾಗಿರೋಂಥ ಕೆಲಸ. ಇದನ್ನ ಬಿಟ್ಟು ದೊಡ್ಡ ಫಿಲಾಸಫಿ ಇದು. ನಿಮ್ಗೆ ಎಲ್ಲೂ ಇಷ್ಟೊಂದು ಬ್ರೀಫ್ ಆಗಿ ಇದನ್ನ ಹೇಳಲ್ಲ. ಅರ್ಥ ಮಾಡ್ಕೊಳ್ಳಿ ಇದನ್ನ ಯಾವ ತರ ಸಹಜತೆಯಿಂದ, ಸಹಜತೆ ಅಂದ್ರೆ ಏನು, ಅಸಹಜತೆ ಅಂದ್ರೆ ಏನು ಅಂತ ತಿಳ್ಕೊಳ್ಳಿ. ನೋಡಿ, ನಿಮ್ ದೇಹ ಸಹಜತೆ ತಾನೆ, ಎಷ್ಟೊಂದು ಸುಂದರವಾಗಿರೋದೆ, ಎಷ್ಟೊಂದು ಚೆನ್ನಾಗಿದೆ, ಸಹಜವಾಗಿ ನಿಮ್ಗೆ ದುಡ್ಡು ಬಂದಿದೆ, ಸಹಜವಾಗಿ ನಿಮ್ಗೆ ಇದೆಲ್ಲ ಬರ್ತಾ ಇದೆ. ಯಜಮಾನ್ರು ಎಷ್ಟೊಂದು ಕಷ್ಟಪಡ್ತಾರೆ, ಸಹಜತೆಯಿಂದ ಬಂದಿರೋ ತಾನೇ ಇದು.
ಹೆಂಡ್ತಿದ್ರು ನಮ್ಮ ಹೆಂಡತಿಯಾಗಿ ಕಟ್ಕೊಂಡಿದೀವಿ, ಏನೋ ಒಂದು ಚೂರು ಸ್ವಲ್ಪ ಶ್ರಮಪಟ್ಟು ಹೆಂಡತಿ ಕಟ್ಕೊಂಡಿದೀವಿ, ಎಷ್ಟು ಸಹಜತೆಯಿಂದ ನಿಮ್ಗೆ ಸೇವೆ ಮಾಡ್ತಾರೆ. ಈ ಸೇವೆನಾರು ದುರುಪಯೋಗ ಪಡಿಸ್ಕೊಂಡ್ರೆ ನೀವು ಸೇವೆ ಮಾಡ್ಬೇಕಾಗತ್ತೆ. ಹೆಂಡತಿ ಗಂಟಿರಾದವ್ರಿಗೆ ಹೆಂಡತಿ ಸೇವೆ ಮಾಡ್ತಾ ಇರ್ತಾನೆ, ಅದು ಸಹಜತೆ ತಾನೆ, ಮಾಡ್ತಾ ಇರ್ತಾನೆ. ಅಕಸ್ಮಾತ್ ಅದನ್ನ ದುರುಪಯೋಗ ಪಡಿಸ್ಕೊಂಡು ಏನಾರು ಸೋಂಬೇರಿಗಳಾಗಿ ಅಕಸ್ಮಾತ್ ಸರಿಯಾಗಿ ನೀವು ಜವಾಬ್ದಾರಿ ನಿಭಾವಣೆ ಮಾಡಲಿಲ್ಲ ಅಂತಂದ್ರೆ ನೀವು ಮುಂದೆ ಇನ್ನೊಂದ್ಸರಿ ನೀವು ಸೇವೆ ಮಾಡೋ ಥರ ಹೆಂಗ್ಸಾಗ್ಬೇಕಾಗತ್ತೆ ಗಂಡಸು. ಸೊ ನಮ್ದು ಸಹಜತೆ ಏನು, ನಿಮ್ಗೆ ಶಕ್ತಿ ಇದೆಯಾ, ಸಹಜ, ಎಲ್ಲರಿಗೂ ಹತ್ರ ಮಾಡೋಕ್ಕಲ್ಲ, ಶಕ್ತಿ ಇದೆ, ಸಹಜತೆಯಿಂದ ಓಕೆ ಭಗವಂತನ ಸೇವೆ ಮಾಡಿ, ಎಲ್ಲಿವರೆಗೂ ಆಗುತ್ತೋ ಅಲ್ಲಿವರೆಗೂ. ಸಹಜತೆನ ನಾವು ಯೂಸ್ ಮಾಡ್ಕೋಬೇಕು ಇಲ್ಲಿ. ತಾನಾಗಿ, ಸಹಜ ಅಂದ್ರೇನು ತಾನಾಗಿ. ಕೃಷ್ಣ ಹೇಳ್ತಾನೆ ಇಲ್ಲಿ, ಪ್ರಭುಪಾದ ಹೇಳ್ತಾರೆ ನೋಡಿ, ಭಕ್ತನ ಭಗವಂತನ ಅಪೇಕ್ಷೆ ಪೂರೈಸಲು ಬಯಸುವುದರಿಂದ ಭಗವಂತನ ಅನುಮತಿ ಕೊಟ್ಟರೆ ಅವನು ಭಗವಂತನ ಸೇವೆಗೆ ಎಲ್ಲಾ ಬಗೆಯ ಸಂಪತ್ತನ್ನು ಸ್ವೀಕರಿಸಬಹುದು. ಸ್ವೀಕಾರ ಮಾಡಿ, ಯಾರ ಕೊಡ್ತಾ ಇದಾರ ಸ್ವೀಕಾರ ಮಾಡಿ. ಆದ್ರೆ ಸ್ವೀಕಾರ ಮಾಡಾದ್ಮೇಲೆ ಅದು ಪೈಸಾ ಭಗವಂತನ ಸೇವೆಗೆ ಹೋಯ್ತಾ ಅನ್ನೋದು ಗಮನದಲ್ಲಿ ಇರ್ಬೇಕು. ಓ ಸಹಜತೆಯಿಂದ ಬಂತು, ನನಗೆ ಏನಾರ ಮಾಡಿದ್ರೆ ಮುಗಿದ ಕಥೆ, ಆಯ್ತಾ. ಆದರೆ ಭಗವಂತನ ಅನುಮತಿ ನೀಡಿದ್ರೆ ಒಂದು ಕಾಸನ್ನು ಸ್ವೀಕಾರ, ಭಗವಂತನಿಗೆ ಇಷ್ಟ ಇಲ್ಲ, ಭಗವಂತ ಅನುಮತಿ ನೀಡಿಲ್ಲ ಅಂತಂದ್ರೆ ಸ್ವೀಕಾರ ಮಾಡಬಾರ್ದು. ನಾವು ಯಾರ ಹತ್ರ ಕೇಳೋದು, ಯಾಚನೆ ಮಾಡೋದು. ಶಿಲೋಂಚನ ವೃತ್ತಿ ಅಂತ ಇದೆ. ಶಿಲೋಂಚನ ವೃತ್ತಿ ಅಂದ್ರೆ ಇವ್ರು ಏನ್ ಮಾಡ್ತಿದ್ರು ಗೊತ್ತಾ, ದ್ರೋಣಾಚಾರ್ಯರು ಇದನ್ನ ಮಾಡ್ತಿದ್ರು. ದ್ರೋಣಾಚಾರ್ಯರು ಈಗ ನೋಡಿದ್ವಲ್ಲ ಹಿಂದೆಗಡೆ ದ್ರೋಣಾಚಾರ್ಯ, ಅವರು ಯಾರ ಹತ್ರ ಇಸ್ಕೊತಾನೆ ಮುಂಚೆ, ಅಂದ್ರೆ ಅಶ್ವತ್ಥಾಮ ಇದು ಮಾಡಕ್ಕೆ ಇವ್ರಿಗೆ ಕೌರವರಿಗೆ ಪಾಂಡವರಿಗೆ ಯುದ್ಧ ಹೇಳ್ಕೊಳಕ್ ಮುಂಚೆ ಇದ್ದಿದ್ದು ಅವರು ಯಾವ ತರ ಇದ್ರು ಅಂದ್ರೆ, ಯಾರ ಹತ್ರನು ಕೇಳ್ತಿರ್ಲಿಲ್ಲ, ನಮ್ಗೆ ಭಿಕ್ಷೆ ಕೊಡಿ ಅಂತಾನು ಕೇಳ್ತಿರ್ಲಿಲ್ಲ, ಯಾರು ಕೊಟ್ರು ಈಸ್ಕೊತಿರ್ಲಿಲ್ಲ, ಕೊಟ್ರು ಕೂಡ ಈಸ್ಕೊತಿರ್ಲಿಲ್ಲ. ಇನ್ನು ಸಂಪಾದನೆ ಮಾಡೋದಂತೂ ದೂರದ ಮಾತು ಬಿಡಿ, ಕೆಲಸ ಮಾಡೋದು. ಬ್ರಾಹ್ಮಣ ಅಂದ್ರೆ ಹಂಗೆ, ಶಿಲೋಂಚನ ವೃತ್ತಿ ಬ್ರಾಹ್ಮಣದಲ್ಲಿ ಬೇರೆ 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 ಥರ ಇದು ಇದೆ. ಏನ್ ಮಾಡ್ತಿದ್ರು ಜೀವನಕ್ಕೆ, ಹಣ್ಣು ಯಾವ್ದಾರ ಮರದಿಂದ ಬಿದ್ದಂತ, ಮರದಿಂದ ಕೀಳ್ತಾನೂ ಇರಲಿಲ್ಲ, ಅದಾಗಿದ್ದದು ಬಿದ್ದರೆ ತಿನ್ನೋದು ಒಂದು. ಮತ್ತೆ ಈ ಧಾನ್ಯ ಟೈಮಲ್ಲಿ ರೈತರೆಲ್ಲ ಎತ್ಕೊಂಡೋಗಿ ಧಾನ್ಯ ಬಿಟ್ಟು ಕೆಳಗಡೆ ಬಿದ್ದಿರುತ್ತಲ್ಲ ಗದ್ದೆಯಲ್ಲಿ ಮತ್ತೆ ಕಣದಲ್ಲಿ ಬಡ್ದ, ಅದನ್ನ ಕ್ಲೀನ್ ಮಾಡ್ಬೇಕಾರೆ ಕಾಳುಗಳು ಉದುರಿರುತ್ತಲ್ಲ, ಎತ್ಕೊಂಡೋಗಿ ಬಿಡ್ಬಿಟ್ಟಿರ್ತಾರೆ ಅವರು. ಯಾವುದೋ ಭೂಮಿಗೆ ಬಿಡ್ಬಿಟ್ಟಿರ್ತಾರೆ, ಇಲ್ಲ ಧಾನ್ಯ ಇವ್ರಿಗೆ ಪ್ರಾಣಿ ಪಕ್ಷಿ ತಿನ್ಲಿ ಅಂತ ಬಿಡ್ತಾರೆ, ಈ ಥರ ಎಲ್ಲ ಮಾಡಿರ್ತಾರಲ್ಲ, ಅಂಥ ಟೈಮಲ್ಲಿ ಆ ಕಾಳನ್ನ ಎತ್ಕೊಬಂದು ಅದರಲ್ಲಿ ತಿನ್ನೋದು, ಅದನ್ನು ಮಾಡೋದು. ಇಲ್ಲ ಮರದಲ್ಲಿ ಯಾವ್ದಾರ ಹಣ್ಣುಗಳು ಕೆಳಗಡೆ ಬಿದ್ದು ಇದ್ರೆ, ಅದು ಕೇಳುತ್ತಿರಲ್ಲ, ಬಿದ್ದಿದ್ರೆ ಈ ತರ ವೃತ್ತಿ, ಇದಕ್ಕೆ ಶಿಲೋಂಚನ ವೃತ್ತಿ ಅಂತಾರೆ. ಈ ತರ ವೃತ್ತಿಲಿ ಇದ್ದಿದ್ದು ಇಂಥವ್ರು, ಇದು ಸಹಜ ವೃತ್ತಿ. ಬ್ರಾಹ್ಮಣ ಆಗಿರೋನು ನಿಜಕ್ಕೂ ಆ ಥರ ಇರ್ಬೇಕು. ಇಲ್ಲ ಯಾರಾದ್ರೂ ಬ್ರಾಹ್ಮಣ, ಅದಕ್ಕೆ ನಾನು ಸ್ವಲ್ಪ ಕೆಳಗಡೆ ಮಾಡ್ದವನು ಬ್ರಾಹ್ಮಣ ಅಂದ್ರೆ ಯಾರಾದ್ರೂ ಕೊಟ್ರೆ ಇಸ್ಕೊಳ್ಳೋದು, ಕೇಳೋದಿಲ್ಲ, ಯಾರಾದ್ರೂ ಕೊಟ್ರೆ ಇಸ್ಕೊಳ್ಳೋದು. ಅದಕ್ಕಿನ್ನ ಕೆಳಗಡೆ ಮಾಡಿದ ಬ್ರಾಹ್ಮಣ ಅಂತಂದ್ರೆ ಕೇಳೋದು, ಯಾರಾದ್ರೂ ಭಿಕ್ಷೆ ಬೇಡ, ದಾನ ಮಾಡೋದು, ದಾನ ಕೇಳ್ಕೊಂಬರೋದು, ಇಸ್ಕೊಬರೋದು. ಸೊ ಈ ತರ ಬ್ರಾಹ್ಮಣದಲ್ಲಿ. ಸೊ ಈ ತರ ಭಗವಂತ ಬಯಸೋದಾದ್ರೆ ಏನ್ ಬೇಕಾದ್ರೆ ಇಷ್ಟಪಡಿ. ಭಗವಂತಂಗೆ ಇಷ್ಟ ಇಲ್ವಾ, ಒಂದು ಪೈಸಾ ಸ್ವೀಕಾರ ಮಾಡಿ. ಪ್ರಭುಪಾದ ಫಸ್ಟ್ ಅವ್ರು ಯಾವ ತರ ಇದ್ರು, ಒಂದು ಪೈಸಾ ಇರಲಿಲ್ಲ, ಅವಾಗ್ಲೂ ಭಗವಂತನ ಭಕ್ತಿ ಮಾಡಿದ್ರು. ಭಗವಂತ ಎಲ್ಲನೂ ಕೊಟ್ಟ, ಕೋಟಿಗಟ್ಟಲೆ ಕೊಟ್ಟ, ಮಿಲಿಯನ್ ಡಾಲರ್ ಕೊಟ್ಟ, ಅವಾಗ್ಲೂ ಕೂಡ ಭಗವಂತನ ಸೇವೆಗೆ ಯೂಸ್ ಮಾಡಿದ್ರು. ಏನು ಇಲ್ಲದೆ ಅದಕ್ಕೂ ಕೂಡ ಭಗವಂತನ ಸೇವೆಗೆ ಅವ್ರ ಹತ್ರ ಇರೋಂಥ ಬುದ್ಧಿನ ಯೂಸ್ ಮಾಡಿದ್ರು. ಆಮೇಲೆ ಹಣ ಬಂತ, ಭಕ್ತರು ಕೊಟ್ರ, ಅದನ್ನು ಭಗವಂತನ ಭಕ್ತಿಗೆ ಯೂಸ್ ಮಾಡಿದ್ರು. ಕೊಡದೇ ಇದ್ದಾಗ್ಲೂ ಕೂಡ ಭಗವಂತನ ಬಿಡ್ಲಿಲ್ಲ. ಓಕೆ ಕೃಷ್ಣ ನಿನ್ನಿಷ್ಟ, ನೋಡಿದೆ ಆಯ್ತು, ಹೆಂಗ್ ಇಡ್ತೀರೋ ಹಂಗೆ ಇಡ್ತೀನಿ ನಾನು. ಸೊ ಈ ತರ ಯಾವತ್ತು ನಾವು ಭಗವಂತನಿಗೆ ಇಷ್ಟ ಇಲ್ಲದೆ ಇರೋದ್ರೆ, ಭಗವಂತ ಬಯಸ್ಲಿ ಅಂತಂದ್ರೆ ಏನು ಸ್ವೀಕಾರ ಮಾಡೋದು, ಬಯಸಿದ್ರೆ ಏನ್ ಬೇಕಾದ್ರೆ ಸ್ವೀಕಾರ ಮಾಡಿ, ಆದ್ರೆ ಕೃಷ್ಣನ್ಗೆ ಯೂಸ್ ಮಾಡಿ. ನೋಡಿ ಪ್ರಭುಪಾದ ಎಂಜಾಯ್ ಮಾಡಿದ್ರು, ಪ್ರಭುಪಾದ ಒಳ್ಳೊಳ್ಳೆ ಊಟ ತಿಂದ್ರು. ಯಾವಾಗ ಕೃಷ್ಣ ಪ್ರಸಾದ ಬರೀ ಕೃಷ್ಣಗೆ ಅರ್ಪಣೆ ಮಾಡಿದಂತ, ಅವರು ಚೆನ್ನಾಗೇ ಇದ್ರು, ಎಲ್ಲ ಇದ್ರು. ಬಟ್ ಕೃಷ್ಣನ್ ಮಾಡ್ತಾ ಅವರು ಹಿಂದೆ ಕೃಷ್ಣ ತೃಪ್ತಿ ಪಡ್ಸಕ್ ಹೋದ್ರು, ಆಟೋಮೆಟಿಕ್ ಆಗಿ ಅವರೇ ತೃಪ್ತಿಯಾಗಿ. ತೃಪ್ತಿ ಆದ್ರೂ ಇಲ್ವಾ? ಯಾವ ರೀತಿ? ಕೃಷ್ಣನ್ ತೃಪ್ತಿ ಪಡಿಸಿದ. ಅದೇ ಯಾವ ರೀತಿ ಅವರಾದ್ರು?
ಅವ್ರಿಗೆ ಏನೆಲ್ಲ ಸುಖ ಸಿಕ್ತು? ಹೌದು, ಅದು ಪ್ರಸಾದ ಪ್ರಸಾದ ಸಿಕ್ತಿರ ಊಟ ಸಿಕ್ತಿತ್ತು ಅವ್ರಿಗೆ, ಕೃಷ್ಣ ತೃಪ್ತಿ ಆಗ್ಲಿಲ್ಲ ಅಂದ್ರೂ. ಪ್ರಭುಪಾದ ಹೆಂಗೆ ಪ್ರಭುಪಾದ್ಗೆ ಹೆಂಗೆ ತೃಪ್ತಿ ಸಿಕ್ತು? ಅವ್ರ ದೇವಸ್ಥಾನಗಳನ್ನ ಕಟ್ಟಿಸ್ಬೇಕು ಅಂತ ಇದ್ರಲ್ಲ ಪ್ರಭು, ಅದು ಆಚರಣೆ ಬಂತು. ಪ್ರಭುಪಾದ್ ಕೂತಿದ್ರು ಕೂಡ 4-5 ಜನ ತಂದ್ಬಿಟ್ಟು ಪ್ರಸಾದ ಮುಂದಕ್ಕೆ ಇಡ್ತಿದ್ರು. ಅಡಿಗೆ ಮಾಡಿ ಪ್ರಭುಪಾದ್ ಬರಕ್ ಮುಂಚೆ ಅಡಿಗೆ ಮಾಡ್ಕೊಂಡಿರೋರು. ಹಾಗೆ ಕೂತಿದ್ರೆ ಬೀಸಣಿಗೆ ಹಾಕೋರು ಸೈಡ್ ನಿಂತ್ಕೊಂಡು, ಸೆಕೆ ಆಗತ್ತೆ ಅಂತ. ಪ್ರಭುಪಾದ್ಗೆ ಕಾಲ್ ನೋವ್ತವೆ ಅಂದ್ಬಿಟ್ಟು ಮಸಾಜ್ ಮಾಡೋರು, ದಿನ ಎಣ್ಣೆ ತಿಕ್ಕೋರು, ಸ್ನಾನ ಮಾಡ್ಸೋರು. ಪ್ರಭುಪಾದ್ಗೆ ಧೋತಿ ಹಾಕೊಡೋರು. ಪ್ರಭುಪಾದ್ಗೆ ಎಲ್ಲಾರು ನಡೆಯಕ್ಕಾಗಲ್ಲ ಅಂದ್ರೆ ಎತ್ಕೊಂಡು ಹೋಗೋರು. ಪ್ರಭುಪಾದ್ ಕೇಳಿದಿರಾ? ಯಾಕೆ ಪ್ರಭುಪಾದ್ಗೆ ಇದೆಲ್ಲ ಬಂದಿದ್? ಯಾಕೆ? ಕೃಷ್ಣ ಭಕ್ತಿ ಹೋಗಿದ್ದಕ್ಕೆ ಪಡಿಸೋದ್ರಿಂದ ಸ್ವೀಕಾರ ಮಾಡಿದ್ರು ಪ್ರಭುಪಾದ್. ಯಾಕೆ? ಕೃಷ್ಣ ಇಷ್ಟ ಪಡ್ತಾ ಇದ್ದಾನೆ ಅಂತ. ಭಕ್ತರು ಒಳ್ಳೇದಾಗ್ಲಿ, ಭಕ್ತೃ ಕೃಪೆ ಕೊಡ್ಬೇಕು ಅಂತ ಕೃಷ್ಣ ಹೌದು, ಕೃಷ್ಣ ಇದ್ ಮಾಡ್ತಾ ಇದ್ದಾನೆ. ನಾವ್ ಅನ್ಕೋತೀವಿ, ಅರೆ ಪ್ರಭುಪಾದ್ಗೆ ಈ ತರ ಬೀಸಣಿಗೆ ಆಗ್ತಾ ಇದಾರೆ, ಎಲ್ಲಾರು ಬೀಸ್ತಾ ಇದಾರೆ, ಇದೆಷ್ಟು ಸರಿ ಅಂತ ನಾವ್ ಅನ್ಕೋತೀವಿ. ಪ್ರಭುಪಾದ್ ನಿಂತ್ಕೊಂಡು ಹೋಯ್ತಾ ಇದಾರೆ, ಎಷ್ಟು ಸರಿ. ಎಲ್ಲರೂ ಕಾಲ್ ಮುಗಿತಾ ಇದಾರೆ, ಎಷ್ಟು ಸರಿ. ಕಾಲ್ನ ಅವ್ರು ಬಂದಿದ ತಕ್ಷಣ ನಮಸ್ಕಾರ ಮಾಡ್ಬೇಕು ಎಂತ ಅನ್ನೋದು ಎಷ್ಟು ಸರಿ. ಏನ್ ಇದೆಲ್ಲ ಬೇಕಾ ಅಂತ ಕೆಲವ್ರು ಜನಕ್ಕೆ ನೋಡಿದವ್ರಿಗೆ ಅನ್ಸ್ಬಿಡುತ್ತೆ. ಆದ್ರೆ ಇದೆಲ್ಲ ಯಾಕೆ ಕೃಷ್ಣ ಸ್ವೀಕಾರ ಮಾಡ್ತಾ ಇದ್ದಾರೆ ಪ್ರಭುಪಾದು? ಕೃಷ್ಣ ಇಷ್ಟಪಡ್ತಾ ಇದ್ದಾನೆ, ಕೃಷ್ಣಂಗೆ ಅಪೇಕ್ಷೆ ಇದೆ, ಇದು ಅದಕ್ಕೆ ಸ್ವೀಕಾರ ಮಾಡ್ತಾ ಇದ್ದಾನೆ. ಇದು ನನ್ನ ಇಂದ್ರಿಯ ತೃಪ್ತಿಗೋಸ್ಕರ ಅಲ್ಲ. ಈ ತರ ಎಲ್ಲ ಸಿಗುತ್ತೆ. ಭಗವಂತನ ಭಕ್ತಿ ಮಾಡಿದ್ರೆ ಪ್ರತಿಯೊಂದು ಸಿಗುತ್ತೆ. ನಾವು ಗೋವಿಂದನ ಇಂದ್ರಿಯ ತೃಪ್ತಿ ಪಡಿಸೋದಕ್ಕೆ ಹೋದಾಗ ಮಾತ್ರ, ನಮ್ಮ ಇಂದ್ರಿಯ ತೃಪ್ತಿ ಪಡಿಸೋಕ್ಕಲ್ಲ. ಅಕಸ್ಮಾತ್ ನೋಡಿ, ನಿಮ್ಮ ಅನುಮತಿ ನೀಡದಿದ್ರೆ ಒಂದು ಕಾಸನ್ನು ಸ್ವೀಕರಿಸಬಾರದು. ಅರ್ಜುನನಿಗೆ ತನ್ನ ಬಂಧುಗಳನ್ನು ಕೊಲ್ಲಲು ಇಷ್ಟವಿರಲಿಲ್ಲ. ಅವರನ್ನು ಕೊಲ್ಲುವುದೇ ಅಗತ್ಯವಾದರೆ ಕೃಷ್ಣನೇ ಕೊಲ್ಲಲಿ ಎಂದು ಬಯಸಿದ. ಅವರು ರಣಭೂಮಿಗೆ ಬರುವ ಮೊದಲೇ ಕೃಷ್ಣನು ಅವರನ್ನು ಕೊಂದಿದ್ದಾನೆ. ತಾನೇನಿದ್ದರೂ ಕೃಷ್ಣನ ಸಾಧನವಾಗಬೇಕು ಅಷ್ಟೇ ಎಂಬುದು ಈ ಘಟ್ಟದಲ್ಲಿ ಅವನಿಗೆ ತಿಳಿದಿರಲಿಲ್ಲ. ಸೊ ಅರ್ಜುನ ಏನ್ ಬಯಸ್ತಾ ಇದ್ದಾನೆ? ಅಕಸ್ಮಾತ್ ಕೊಲ್ಲದಿದ್ರೆ, ಯುದ್ಧ ಮಾಡದಿದ್ರೆ ಕೃಷ್ಣನೇ ಮಾಡ್ಲಿ, ನಾನ್ ಮಾಡೋದ್ ಬೇಡ, ನನ್ಗೆ ಯಾವುದೇ ಬರೋದ್ ಬೇಡ. ಆದ್ರೆ ಇದಕ್ಕಿನ್ನ ಮುಂಚೆ ಕೃಷ್ಣನ್ ಪ್ಲಾನ್ ಏನಿದೆ? ಕೃಷ್ಣ ಆಲ್ರೆಡಿ ಯುದ್ಧ ಮಾಡಕ್ ಮುಂಚೆನೆ ಎಲ್ಲರನ್ನು ಸಂಹಾರ ಮಾಡಿದಾನೆ ಅಂತ ಅರ್ಜುನಿಗೆ ಈ ಸಮಯದಲ್ಲಿ ಗೊತ್ತಾಗ್ತಾ ಇಲ್ಲ. ಏನ್ ಕೃಷ್ಣ ಮಾಡಿದಾನೋ ಆಲ್ರೆಡಿ ಮಾಡಿ ಮುಗಿಸ್ಬಿಟ್ಟಿದ್ದಾನೆ. ನಾವೇನಿದ್ರೆ ಏನಾಗಬೇಕು? ಸಾಧನ ಆಗ್ಬೇಕು. ಅವನ್ ಅಂದ್ರೆ ಅವನ್ ಮಾಡಂತ ಕೆಲ್ಸಕ್ಕೆ ನಾವು ಸಾಧನ ಆಗ್ಬೇಕು. ಅಷ್ಟೇ ನಾವು ಮಾಡ್ಬೇಕಾಗಿರೋದು. ಸೊ ಅಂದ್ರೆ ಅರ್ಥ ಏನು? ಈ ಭೌತಿಕ ಪ್ರಪಂಚದಲ್ಲಿ ಆಗ್ಲಿ, ನಮ್ಮ ಕೃಷ್ಣ ಭಕ್ತಿನೇ ಆಗ್ಲಿ, ಆಲ್ರೆಡಿ ಏನೇನ್ ಆಗ್ಬೇಕು ಅನ್ನೋದು ಕೃಷ್ಣಂದು ನಿಗದಿ ಆಗಿದೆ. ನೀನ್ ಏನ್ ಮಾಡ್ತೀಯೋ ಅವನ ಕಾರ್ಯಕ್ಕೆ ಅದಕ್ಕೆ ಕೃಷ್ಣ ನಿನಗೆ ಕ್ರೆಡಿಟ್ ಕೊಡ್ತಾನೆ. ನಿನಗೆ ಏನ್ ಬೇಕೋ ಅದನ್ನ ಕೊಡ್ತಾನೆ. ನೀನ್ ಕಾರಣ ಅದೇ ಅಂತ ನಮಗ್ ಕೊಡ್ತಾನೆ. ನೀನ್ ಮಾಡ್ಲಿಲ್ವಾ, ಇನ್ನೊಬ್ಬನ್ ಕರ್ಕೊಂಡ್ ಮಾಡಿಸ್ತಾನೆ. ಎಲ್ಲಾದು ಆಲ್ರೆಡಿ ಕೃಷ್ಣನ್ ಇದರಿಂದ ಅಪೇಕ್ಷೆಯಿಂದ ಆಗಿದೆ. ಆದ್ರೆ ಹಂಗಾಗಿರೋದಕ್ಕೆ ನೀನ್ ಕಾರಣ ಆಯ್ತೀಯಾ ಇಲ್ಲ ಇನ್ನೊಬ್ಬನ್ ಕಾರಣ ಮಾಡ್ಲಾ? ಹೇಳು. ಇದು ನಿನಗ್ ಬಿಟ್ಟಿದ್ದು. ಇದು ಕೃಷ್ಣನ್ ಲಿಖಿತ ಆಗಿಲ್ಲ. ನಾನ್ ಭಕ್ತಿ ಮಾಡೋದು, ನಾನು ಇದ್ ಮಾಡೋದು ಲಿಖಿತ ಆಗಿಲ್ಲ. ನಿನ್ನ ಅಪೇಕ್ಷೆಯಿಂದ ನೀನ್ ಮಾಡ್ಬೇಕು ಇವಾಗ, ನಿನ್ನ ಶ್ರಮದಿಂದ. ಅದಕ್ಕೆ ನಾನೇನ್ ಮಾಡ್ತೀನಿ, ನಿನಗೆ ಕ್ರೆಡಿಟ್ ಕೊಡ್ತೀನಿ. ಅಂದ್ರೆ ನಿನ್ಗೆ ಆತರ ಮಾಡಿದ್ದಕ್ಕೆ ನಾನ್ ನಿನ್ಗೆ ಏನ್ ಕೊಡ್ತೀನಿ. ನೀ ಮಾಡಿಲ್ವಾ, ಇನ್ನೊಬ್ಬನ ಕೈಲಿ ಅದನ್ನ ಮಾಡಿಸ್ತೀನಿ. ಕಾರ್ಯ ಅಂತೂ ಆಗ್ಬೇಕಷ್ಟೇ, ಆಗುತ್ತೆ. ಬಟ್ ನೀನ್ ಮಾಡ್ತೀಯಾ ಇಲ್ಲ ಇನ್ನೊಬ್ಬನ ಕೈಲಿ ಮಾಡಿಸ್ಲಾ ಅಷ್ಟೇ. ನೀನ್ ಮಾಡಿದ್ರೆ ನಿನಗ್ ಸಿಗುತ್ತೆ, ಇನ್ನೊಬ್ಬ ಮಾಡಿದ್ರೆ ಅವನಿಗೆ ಸಿಗುತ್ತೆ. ಹೇಳು ಏನ್ ಮಾಡ್ತೀಯ ಅಂತ ಕೃಷ್ಣ ಹೇಳ್ತಾನೆ. ಆತರ ಇಲ್ಲಿ ಅರ್ಜುನ ತಿಳ್ಕೊಂಡ ನಾನ್ ಮಾಡಿದ್ರೆ ಆಗುತ್ತೆ ಅಂತ ಇಲ್ಲ. ಆಲ್ರೆಡಿ ಕೃಷ್ಣ ಎಲ್ಲಾನು ಮಾಡಿಟ್ಟಿದ್ದಾನೆ, ಎಲ್ರನ್ನೂ ಸಂಹಾರ ಮಾಡಿದ್ದಾನೆ. ಸಂಹಾರ ಮಾಡಿ ಏನ್ ಮಾಡ್ಬೇಕು? ಅರ್ಜುನ ಏನ್ ಮಾಡ್ಬೇಕು? ಜಸ್ಟ್ ಬೇರ್ಪಡಿಸ್ಬೇಕಷ್ಟೇ. ದೇಹ ಮತ್ತೆ ಆತ್ಮನ ಇವಾಗ ಅವನು ಬೇರ್ಪಡಿಸೋದಷ್ಟೇ ಕೆಲಸ. ಆಲ್ರೆಡಿ ಅವನು ಸಾಯಿಸ್ಬಿಡ. ಸುಮ್ನೆ ಏನೋ ನಡೀತಾ ಇದ್ದಾವಷ್ಟೇ, ಗೊಂಬೆ ತರ ನಡೀತಾ ಇದ್ದಾವಷ್ಟೇ ಎಲ್ಲವೂ. ಎಲ್ಲಾರು ಕೂಡ ಯಾರ ತರ ಮಾಡ್ತಾ ಇದಾರೆ? ಗೊಂಬೆ ತರ ಮಾಡ್ತಾ ಇದಾರೆ. ಕೀಲ್ ಕೊಟ್ಟು ಗೊಂಬೆ ಮಾಡುತ್ತಲ್ಲ, ಆತರ ಮಾಡ್ತಾ ಇದಾವೆ ಅಷ್ಟೇ ಇವು. ಅಂದ್ರೆ ಕೀ ಕೊಟ್ಟಿದ್ದಾನೆ ಸ್ವಲ್ಪ ಸಮಯಕ್ಕೆ ಆಡ್ಲಿ ಅಂತ. ಆ ಕೀ ನಿಂತೋಗಿದ ತಕ್ಷಣ ಅವು
ಗೊಂಬೆಗಳು ಅದೇ ತರ ಇಲ್ಲಿ ಇವರೆಲ್ಲರೂ ಕೂಡ ಆಲ್ರೆಡಿ ಯುದ್ಧದವ್ರಿಗೂ ಇವ್ರನ್ನ ಕೀ ಕೊಟ್ಟು ನಿಲ್ಸಿದ್ದೀನಿ. ಅವ್ರವ್ರ ಕೆಲಸ 18 ದಿನ ಮಾಡ್ತಾರೆ. ಇನ್ನು ಮಿಕ್ಕಿದವ್ರು ಎಲ್ಲ ಗ್ಯಾರಂಟಿ ಎಲ್ಲಾರು ನೀನೇನ್ ಮಾಡ್ಬೇಕು, ಅದಕ್ಕಿಂತ ಮುಂಚೆ ನೀನೇ ಮಾಡ್ಬಿಡು. ಅರ್ಜುನ ಏನ್ ಹೇಳ್ತಾ ಇರೋದೇನೋ, ನೀನು ನಿಮಿತ್ತ ಆಗ್ಬೇಕಷ್ಟೇ. ನೀನು ಕೀ ನಿಂತೋಗುತ್ತೆ, ಬಟ್ ನಿಲ್ಸಿದ ತರ ನೀನ್ ಕೆಲ್ಸ ಮಾಡ್ಬೇಕಷ್ಟೇ. ನಿಲ್ಸೋ ತರ ನೀನ್ ಕೆಲ್ಸ ಮಾಡ್ಬೇಕು. ಅಂದ್ರೆ ಅದು ಮುಟ್ಟು ನಿಂತೋಗುತ್ತೆ, ಅದ್ ಮಾಡು ನಿಂತೋಗುತ್ತೆ. ಅಂದ್ರೆ ಯಾರು ಇಲ್ಲಿ ಕ್ರೆಡಿಟ್ ಯಾರಿಗ್ ಬಂತು? ಕ್ರೆಡಿಟ್ ಯಾರಿಗ್ ಬಂತು? ಅರ್ಜುನ್ಗ್ ಬಂತು. ಕೃಷ್ಣ ಮಾಡ್ತಂತ ಯಾರ ಹೇಳ್ತಿದ್ದಾರೆ ಈಗ? ಇಲ್ಲ, ಅರ್ಜುನ ಯಾರ್ ಗೆದ್ದ? ಅರ್ಜುನ ಅರ್ಜುನ ಗೆದ್ದ. ಇಷ್ಟೊಂದು ಚೆನ್ನಾಗಿ ಅರ್ಜುನ್ ಏನ್ ಫೈಟ್ ಬಿಟ್ಟ, ಏನು ಯುದ್ಧ ಮಾಡ್ದ, ಏನ್ ಬಿಲ್ಲು ಬಾಣ ಬಿಟ್ಟ. ಯಾರ್ಯಾರ ಅರ್ಜುನ್ ತರ ಧನುಧಾರ ಯಾರಿಲ್ಲ ಅಂತ ಹೇಳ್ತಾ ಇದೀವಿ. ಆದ್ರೆ ಮಾಡಿದ್ಯಾರೋ? ಕೃಷ್ಣ ಮಾಡಿ. ನಮ್ಮ ಜೀವನನೂ ಅಷ್ಟೇ. ಇಲ್ಲಿ ನಮ್ಮ ಕರ್ಮಕ್ಕೆ ತಕ್ಕಂಗೆ ನಾವು ನಡೀತಾ ಇದೀವಿ, ಕೃಷ್ಣ ಮಾಡ್ಕೊಡ್ತಾ ಇದ್ದಾನೆ. ಸೊ ಇಲ್ಲಿ ಏನಾಗ್ತಾ ಇದೆ ನಮ್ಗೆ? ಅಯ್ಯೋ ನಾವೇ ಮಾಡ್ತಾ ಇದೀವಿ ಅಂತ ಆಲ್ರೆಡಿ ಕೃಷ್ಣ ಮಾಡಿ. ಓಕೆ, ಇದು ಸಾಧಾರಣ ಎಂಬುದು ಕೃಷ್ಣ ಐತೆ. ಈ ಸಂಗತಿಯನ್ನು ಮುಂದಿನ ಅಧ್ಯಾಯದಲ್ಲಿ ತಿಳಿಯಪಡಿಸಿದೆ. ಭಗವಂತನು ಸಹಜ ಭಕ್ತನಾದ ಅರ್ಜುನನಿಗೆ ದುಷ್ಕೃತ್ಯ ಮಾಡಿದ ತನ್ನ ದಾಯಾದಿಗಳು ಮತ್ತು ಸೋದರರಿಗೆ ಪ್ರತೀಕಾರ ಮಾಡಲು ಇಷ್ಟವಿರಲಿಲ್ಲ. ಆದರೆ ಅವರೆಲ್ಲರೂ ಹತರಾಗಬೇಕು ಎನ್ನುವುದು ಭಗವಂತನ ಯೋಜನೆ. ನೋಡಿ, ಅರ್ಜುನಿಗೆ ಯುದ್ಧ ಮಾಡಕ್ಕೆ ಇಷ್ಟನೇ ಇಲ್ಲ ನಿಜಕ್ಕೂ. ಆದ್ರೆ ಕೃಷ್ಣನ್ ಪ್ಲಾನ್ ಏನು? ಅವ್ರೆಲ್ಲಾರು ಹತ ಆಗ್ಬೇಕು ಅಂತ ಕೃಷ್ಣನ್ ಪ್ಲಾನ್. ಇದಕ್ಕೋಸ್ಕರ ಯಾರನ್ನಾರ ಒಬ್ರು ನಿಮಿತ್ತ ಮಾಡ್ಬೇಕು ಅಷ್ಟೇ. ಕೃಷ್ಣ ಯಾರ್ಯಾರೋ ಒಬ್ರು ಕ್ರೆಡಿಟ್ ಕೊಡ್ಬೇಕು. ಯಾರು ಕೊಡ್ಬೇಕು? ತನ್ನ ಭಕ್ತರಿಗೆ ಕೊಡ್ಬೇಕು. ಕೃಷ್ಣ ಅದನ್ನ ಅರ್ಜುನ್ ಕೇಳ್ತಾ ಇದ್ದಾನೆ, ನೀನ್ ಅದಕ್ಕೋಸ್ಕರ ಮಾಡು ಅಂತ. ಇಲ್ಲಾಂದ್ರೆ ನನ್ನ ಕೈಲಿ ಆಗಲ್ಲ, ಇನ್ನೊಬ್ರ ಕೈಲಿ ಮಾಡ್ಸಕ್ಕಿಂತ ಅಲ್ಲ. ನೀನು ಸಹಜವಾಗಿ ನನ್ಗೆ ಇಷ್ಟ ಪಡ್ತಿದ್ಯಾ, ನನ್ನನ್ನ ಭಕ್ತ ಆಗಿದ್ಯಾ, ನಿನಗೆ ಎಲ್ಲ ಬರ್ಬೇಕು ಅನ್ನೋದು ಕೃಷ್ಣಂದು ಇಷ್ಟ ಇಲ್ಲಿ. ಅದಕ್ಕೋಸ್ಕರ ಭಗವಂತನ ಭಕ್ತನು ದುಷ್ಕರ್ಮಿ ಪ್ರತಿಕಾರ ಮಾಡುವುದಿಲ್ಲ. ಆದರೆ ಭಗವಂತನ ಭಕ್ತನು ದುಷ್ಕರ್ಮಿ ವಿರುದ್ಧ ಪ್ರತಿಕಾರ ಮಾಡುವುದಿಲ್ಲ. ಆದರೆ ದುಷ್ಕರ್ಮಿಯು ಭಕ್ತನ ಯಾವುದೇ ಕೆಡಕನ್ನು ಸಹಿಸುವುದಿಲ್ಲ. ಪ್ರಭುಪಾದ್ ಏನೆಲ್ಲ ಬರ್ದ್ಬಿಟ್ಟಿದ್ದಾರೆ ಈ ಪ್ರಭುಪಾದಲ್ಲಿ. ಸಾಕು ನೋಡಿ, ದುಷ್ಕರ್ಮಿ ಭಕ್ತ ಯಾವುದೇ ಕೆಡಕನ್ನು ಭಗವಂತನು ಸಹಿಸುವುದಿಲ್ಲ. ಭಕ್ತನು ದುಷ್ಕರ್ಮಿ ವಿರುದ್ಧ ಭಕ್ತ ದುಷ್ಕರ್ಮ ವಿರುದ್ಧ ಯಾರೇ ಕರ್ಮ ಮಾಡಿದ್ರು, ಯಾರೇ ದುಷ್ಕರ್ಮ ಮಾಡಿದ್ರು ಕೂಡ ಅವ್ರ ಮಗೆ ಪ್ರತಿಕಾರ ಮಾಡೋದಿಲ್ಲ. ಇದು ಭಕ್ತನ ಸಹಜ ಗುಣ. ಹಂಗನ್ಬಿಟ್ಟು ಏನಾದ್ರು ಆ ದುಷ್ಕರ್ಮಿ ಏನಾರ ಭಕ್ತ ಏನು ಮಾಡ್ತಾ ಇಲ್ಲ ಅಂತ ಏನಾರ ಅವನು ಭಕ್ತಂಗ್ ಮಾಡಕ್ ಬಂದ್ರೆ ಇದು ಯಾರ ಕಡೆಯಿಂದ? ಭಗವಂತ ಸಹಿಸಲ್ಲ ಇದು. ನೋಡಿ, ಅರ್ಜುನಿಗೆ ಇಲ್ಲಿ ಭಕ್ತಿ ಯುದ್ಧ ಮಾಡಿ ನನ್ಗೆ ಬೇಕಾಗಿರೋ ರಾಜ್ಯನ ಗಳಿಸ್ಬೇಕು ಅಂತ ಇಷ್ಟನೇ ಇಲ್ಲ, ಅವರೇ ಮಾಡಿ ಕಳೀತಾವನೆ. ಆದ್ರೆ ಕೃಷ್ಣ ಏನ್ ಮಾಡ್ತಾ ಇದ್ದಾನೆ? ಇಲ್ಲ, ನೀನು ಅದು ಮಾಡ್ಲೇಬೇಕು, ನೀನು ಈ ಸ್ವೀಕಾರ ಮಾಡ್ಲೇಬೇಕು. ಇದನ್ನ ಹೇಳ್ತಾ ಇರೋದು ಕೃಷ್ಣ. ನೀನು ಸ್ವೀಕಾರ ಮಾಡ್ಲೇಬೇಕು. ಭಕ್ತ ಬಯಸ್ಲಿಲ್ಲ ಅಂತಂದ್ರು ಕೂಡ ಭಗವಂತ ಅದನ್ನ ಕೊಡ್ತಾನೆ. ನೀವು ಬಯಸಕ್ ಹೋಗ್ಬಿಡಿ. ಯಾವುದೇ ಭೌತಿಕ ಅಪೇಕ್ಷೆಯಲ್ಲಿ ಏನು ಆಗ್ಲಿ ಬಯಸಕ್ ಹೋಗ್ಬಿಡಿ. ಭಕ್ತ ಯಾವ ಕಾಲಕ್ಕೆ ಏನ್ ಕೊಡ್ಬೇಕು, ಭಗವಂತ ಏನ್ ಕೊಡ್ಬೇಕೋ ಅದನ್ನ ಕೊಡ್ತಾನೆ. ಇದ್ರಲ್ಲಿ ಯಾವುದೇ ಡೌಟ್ ಬೇಡ. ಏನ್ ಮಾಡ್ಬೇಕು ನಾವು? ಅವನ ಇಂದ್ರಿಯನ್ನು ತೃಪ್ತಿ ಪಡಿಸೋಕ್ಕೋಸ್ಕರ ಕೆಲಸ ಮಾಡ್ಬೇಕಷ್ಟೆ, ಸರ್ವಿಸ್ ಮಾಡ್ಬೇಕು ಅಷ್ಟೇ, ಅದೊಂದೇ. ತನ್ನ ವಿರುದ್ಧವಾಗಿ ನೋಡಿ, ಆದರೆ ದುಷ್ಕರ್ಮಿ ಭಕ್ತನಿಗೆ ಮಾಡುವ ಯಾವುದೇ ಕೆಡಕನ್ನು ಭಗವಂತನು ಸಹಿಸುವುದಿಲ್ಲ. ತನ್ನ ವಿರುದ್ಧವಾಗಿ ಅಪರಾಧ ಮಾಡಿದರೆ ಭಗವಂತನು ಅದನ್ನು ಕ್ಷಮಿಸಬಲ್ಲ. ನೋಡಿ, ಇನ್ನೊಂದು ವಿಷಯ ಏನು, ಅವನ ವಿರುದ್ಧವಾಗಿ ಬೇಕಾದ್ರೆ ಅಪರಾಧ ಮಾಡ್ಬಿಡಿ. ನಿಮ್ಗೆ ಎಷ್ಟು ಜನ ಎಷ್ಟು ಮಾಡಿ ಕೂತಿದ್ದಾರೆ. ಇವತ್ತು ಕೂಡ ನಾವು ಮಾಡ್ತಾ ಇರೋದೇನು? ಬರೀ ಅಪರಾಧನೇ ಭಗವಂತನ ಬಗ್ಗೆ. ಅದನ್ನ ಲೆಕ್ಕನೇ ಇಡಲ್ಲ ಭಗವಂತ. ಅಯ್ಯೋ ನಿನ್ ಬರೀ ಇದೇ ಗೋಳು, ನಿನ್ ಬಿಡು, ನೀನ್ ಯಾವತ್ತು ಉದ್ಧಾರ ಆಗಲ್ಲ, ಹೆಂಗಾನ ಮಾಡ್ಕೊ ಅಂತ ಬಿಡ್ತಾನೆ. ಪ್ರತಿ ಅಪರಾಧ ಅಂತಾನೆ ನಾವು ಮಾಡ್ತಾ ಇದೀವಿ ಪ್ರತಿ ಕ್ಷಣ. ಆದ್ರೆ ತನ್ನ ಭಕ್ತರಿಗೆ ಏನಾದ್ರು ಕೆಡಕನ್ನು ಮಾಡಿದ್ರೆ ಅವನು ಅವ್ರನ್ನ ಕ್ಷಮೆ ಮಾಡಲ್ಲ. ಅವನ ವಿರುದ್ಧ ಮಾಡ್ಬಿಟ್ರೆ ಬೇಕಾದ್ರೆ ಅವನೇನು ಮಾಡಲ್ಲ. ಆದ್ರೆ ಭಕ್ತರ ವಿರುದ್ಧ ಮಾಡಿದ್ರೆ ಸುಮ್ನಿರಲ್ಲ. ನೋಡಿ, ಕೃಷ್ಣ ದುರ್ಯೋಧನೆ ಭಗವಂತನ ಹಿಡಿದು ಕಟ್ಟಾಕಕ್ ಹೋದ, ಅಪರಾಧ ಮಾಡ್ದ. ಕೃಷ್ಣ ಏನಾರು ಮಾಡ್ದನಾ? ಬಿಡ, ನಾನು ಸುಮ್ಮನೆ ತಪ್ಪಿಸ್ಕೊ ಬಂದ, ಅಲ್ಲಿಂದ ಏನೋ ಮಾಡ್ಕೊಂಡೇನು ಅಂತ ಅನ್ಬಿಟ್ಟು ಸುಮ್ಮನೆ ಬಂದ, ಏನು ಮಾಡ್ಲಿಲ್ಲ ಅವನಿಗೆ. ಅದೇ ಇಲ್ಲಿ
ಇವನು ದ್ರೌಪದಿನ ಅವಮಾನ ಮಾಡಿದ್ರು, ಇದು ಮಾಡಿದ್ರು ಅಂತ ಎಲ್ಲಾರನ್ನೂ ಸಂಹಾರ ಮಾಡ್ತಾ ಇದ್ದಾನೆ. ಅವನ ಭಕ್ತನ್ನೇ ಸಂಹಾರ ಮಾಡ್ತಾ ಇದ್ದಾನೆ. ಭೀಷ್ಮಾಚಾರ್ಯನೂ ಸಂಹಾರ ಮಾಡ್ತಾ ಇದ್ದಾನೆ. ಶ್ರೇಷ್ಠವಾಗಿರೋಂಥ ಗುರು ದ್ರೋಣರನ್ನ ಸಂಹಾರ ಮಾಡ್ತಾ ಇದ್ದಾನೆ. ಅದೇನೋ ಸುಳ್ಳುದಿಂದ, ಮೋಸದಿಂದ. ಯಾಕೆ? ನೀವು ನಮ್ಮ ಭಕ್ತರಿಗೆ ಅಪಮಾನ ಮಾಡಿದ್ರಿ, ನಮ್ಮ ಭಕ್ತರಿಗೆ ವಿರುದ್ಧವಾಗಿ ನಿಂತಿದ್ದೀರಿ, ಕೆಡುಕು ಮಾಡಿದಿರಿ ನಮ್ಮ ಭಕ್ತರಿಗೆ. ಯಾರು? ದ್ರೌಪದಿ ಸ್ವಯಂವರದಲ್ಲಿ ಬರೀ ನೀವು ಕೇಳಿದ್ರೆ ಕೂತ್ಕೊಂಡ್ರಿ, ನೀವು ಅದು ಕೇಳುವ್ರಿ. ನೀವು ಏನು ಬೇಡ, ನೀವು ಕೈಲಿ ಆಗ್ಲಿಲ್ಲ ತಾನೇ, ನೀವು ಬದ್ಧ ಆಗ್ಬಿಟ್ಟಿದ್ರಿ ತಾನೇ ರಾಜನ ಕೈವಸ್ತಲ್ಲಿ, ಪರವಾಗಿಲ್ಲ, ಅದನ್ನ ಕೇಳ್ಬಿಟ್ಟು ಎದ್ದೋಗ್ಬಿಡ್ರಿ ನೀವು ಅಲ್ಲಿಂದ. ಅವಾಗ ನಿಮ್ಗೆ ಇಷ್ಟ ಇಲ್ಲ ಅಂತ ತಿಳ್ಕೊತಿದ್ದೆ ನಾನು. ನಿಮ್ಮ ಮುಂದೆನೆ ಅವರು ಇದು ಮಾಡ್ತಾ ಇದ್ರು ಕೂಡ ಕೃಷ್ಣ ಬಂದು ಕಾಪಾಡ್ತಾನೆ ಅಂತ ಕೂತಿದ್ರಿ. ನಾನು ಕಾಪಾಡ್ತೇನೆ ಬಿಡ್ತೇನೋ ಅದು ಬೇರೆ ಪ್ರಶ್ನೆ, ನಿಮ್ಗೆ ಅದು ಬೇಕಾಗಿಲ್ಲ. ನೀವೇನು ಮಾಡಿದ್ರಿ? ನಿಮ್ಮ ಕಡೆಯಿಂದ ಏನು ಮಾಡಿದ್ರಿ? ನೀವು ಯಾಕೆ ಸುಮ್ಮನೆ ಕೂತಿದ್ರಿ? ನಿಮ್ಮ ಕಡೆಯಿಂದ ಏನು ಮಾಡಿದ್ರಿ? ನಾನು ಮಾಡ್ತೀನಿ, ಪರವಾಗಿಲ್ಲ, ನನ್ನ ಕರ್ತವ್ಯ ಮಾಡ್ತೀನಿ. ನೀವು ಸುಮ್ಮನೆ ಬಾಯಿ ಮುಚ್ಚಿ ಕೂತಿದ್ರ ಅಂದ್ರೆ ನಿಮ್ಗೆ ಅರ್ಥ ಏನೋ ಸಮ್ಮತಿ ಇದೆ ಅಂತ ಅರ್ಥ. ನಿಮ್ಗೆ ಪ್ರಯತ್ನ ಮಾಡ್ಬೇಕಿತ್ತು, ಇಲ್ಲ ಆಗ್ಲಿಲ್ವಾ ಎದ್ದೋಗ್ಬಿಡ್ಬೇಕಾಯ್ತು ಅಲ್ಲಿಂದ, ಜಾಗ ಬಿಟ್ಟು ಎದ್ದೋಗ್ಬೇಕಾಯ್ತು. ಅಧರ್ಮದ ಕಡೆ 3 ಕೆಲಸ ಮಾಡಬೇಕು. ಅಕಸ್ಮಾತ್ ಅಧರ್ಮ ನಡೆಯೋ ಕಡೆ 3 ಕೆಲಸ ಮಾಡಬೇಕು. ಒಂದು, ಅವ್ರನ್ನ ಅಧರ್ಮ ಮಾಡ್ತಾ ಇರೋನ್ನ ಸಂಹಾರ ಮಾಡ್ಬೇಕು ಇಮಿಡಿಯೇಟ್ ಆಗಿ. ಆಗ್ಲಿಲ್ವಾ ಅವ್ರ ಜೊತೆ ನೀವು ಫೈಟ್ ಮಾಡಿ, ಇಲ್ಲ ಶಾಸ್ತ್ರಸಮ್ಮತವಾಗಿ ಅವ್ರ ಯುದ್ಧ ಮಾಡಿ ಅವ್ರನ್ನ ಸೋಲಿಸ್ಬೇಕು, ಅವ್ರನ್ನ ಕೊಂದಾಕ್ಬೇಕು. ಆಗ್ಲಿಲ್ವಾ ಸೋಲಿಸ್ಬೇಕು. ಆಗ್ಲಿಲ್ವಾ, ಅದು ಆಗಲ್ವಾ ನಿಮ್ಮ ಕೈಲಿ, ಅಲ್ಲಿಂದ ಇಮಿಡಿಯೇಟ್ ಆಗಿ ಜಾಗ ಖಾಲಿ ಮಾಡ್ಬೇಕು. ಇದನ್ನಾರ ಮಾಡ್ಬೇಕು. ಮಾಡುರಿ ನೀವು. ಹಂಗ್ ಮಾಡಿದ್ರಿ ಇವತ್ತು ನೀವು ಸಂಹಾರ ಆಯ್ತಿರ್ಲಿಲ್ಲ, ನಿಮ್ ಕೊಲ್ತಿರ್ಲಿಲ್ಲ. ನೋಡಿ, ನೀವು ದ್ರೌಪದಿ ಅವಮಾನ ಆಯ್ತಾ ಇದ್ರು ಕೂಡ, ಒಂದು ಅಧರ್ಮ ನಡೀತಾ ಇದ್ರು ಕೂಡ ಸುಮ್ಮನೆ ಕೂತಿದ್ರಿ. ಅದಕ್ಕೋಸ್ಕರ ನಾವು ನಿಮ್ಮನ್ನ ಬಿಡಲ್ಲ. ಏನು ಹೇಳ್ತಾನೆ? ಭಕ್ತರಿಗೆ ಕೆಡಕಾದ್ರೆ ನಾನು ಬಿಡಲ್ಲ, ಕ್ಷಮಿಸುವುದಿಲ್ಲ. ಆದ್ದರಿಂದ ಅರ್ಜುನನು ದುಷ್ಕರ್ಮವನ್ನು ಕ್ಷಮಿಸಲು ಬಯಸಿದರೂ ಭಗವಂತನ ಅವನನ್ನು ಕೊಲ್ಲಲು ಸಂಕಲ್ಪಿಸಿದ. ಅರ್ಜುನ ಬಯಸ್ತಾ ಇಲ್ಲ, ಕೃಷ್ಣ ಬಿಡ್ತಾ ಇಲ್ಲ. ನೋಡಿ ಪ್ರಾಬ್ಲಮ್ ಏನಾಗಿದೆ. ಅರ್ಜುನ ಬೇಕು ಅಂತ ಬಯಸ್ತಾ ಇಲ್ಲ, ಕೃಷ್ಣ ಅಂತೂ ನಾನು ಬಿಡಲ್ಲ ಅಂತ. ಅದೇ ತರ ಇಲ್ಲಿ ನಾವು ಧರ್ಮಕ್ಕೆ ವಿರುದ್ಧವಾಗಿ ನಡ್ಕೊತಾ ಇದ್ರೆ ನಮ್ದು ಗತಿ ಏನು? ಕೃಷ್ಣ ಕಡೆಯಿಂದ ನಾವು ಹತ್ಯೆ ಆಗೋರೆ. ಧರ್ಮದಿಂದ ನಡೀತಾ ಇದ್ರೆ, ಧರ್ಮನ ಬಿಟ್ಟು ನಡೀತಾ ಇದ್ರೆ, ಚಾನ್ಸ್ ಸಿಕ್ಕಿದೆ ಇವಾಗ, ಇದನ್ನ ಯೂಸ್ ಮಾಡಲಿಲ್ಲ ಅಂದ್ರೂ ಕೂಡ ಕೃಷ್ಣ ಕಿತ್ಕೊತಾನೆ. ಅದರಿಂದ ನಾವು ಭಕ್ತಿ ಮಾಡಲೇಬೇಕು. ನಾವು ಭಗವಂತನ ವಿರುದ್ಧ ಹೋಗ್ಲೇಬಾರ್ದು. ಸಹಜವಾಗಿರೋಂಥ ಭಕ್ತಿ ಮಾಡಿ, ಸಹಜವಾಗಿರೋಂಥದ್ದು. ನಿಮಗೆ ಸಹಜತೆ ಏನಿದೆ ಅದ್ರ ಭಕ್ತಿ ಮಾಡಿ, ಅಸಹಜತೆ ಬಿಡಿ. ಇನ್ನೊಬ್ರು ಮಾಡ್ತಾವ್ರೆ, ಇನ್ನೂ ಇದಾಗ್ತಾ ಇದೆ, ಅದಾಗ್ತಾ ಇದೆ, ಬೇಡ. ಅದು ನಿಮ್ಮ ಭಕ್ತಿ ಎಷ್ಟಿದೆಯೋ ಅಷ್ಟು ಮಾಡಿ. ಸಹಜತೆ ಕೃಷ್ಣ ತುಂಬಾ ಮೆಚ್ಕೋತಾನೆ. ಕಪಟ, ವಂಚನೆ, ಮೋಸ ಬೇಡ ಕೃಷ್ಣನ ಹತ್ರ. ಸಹಜವಾಗಿ ನಿದ್ದೆ ಮಾಡಕ್ ಕೊಟ್ಟಿದಂತಾನೆ ನಿದ್ದೆ ಮಾಡಿ. ನೈಟ್ ಕೊಟ್ಟಿರೋದು ಯಾಕೆ? ನಿದ್ದೆ ಮಾಡಕ್ಕೆ. ನಿದ್ದೆ ಮಾಡಿದ್ರ ಎದ್ದಾದ್ಮೇಲೆ ಬೆಳಕು ಕೊಟ್ಮೇಲೆ ನಿದ್ದೆ ಮಾಡಿದ್ರೆ ಏನ್ ಮಾಡ್ತಾನೆ? ಬಿಡ್ತಾನೆ ತಲೆ ಮೇಲೆ. ಪರ್ಮನೆಂಟ್ ಆಗಿ ನಿದ್ದೆ ಮಾಡ್ಬಿಡ್ತಾನೆ. ಸೂರ್ಯನ ಕಳಿಸಿದ್ದೀನಿ ಇಷ್ಟು ಮಟ್ಟಿಗೆ, ಸೂರ್ಯನ ಇಷ್ಟೊಂದು ಬೆಳಗ್ಗೆ ಹತ್ರ ಕಳಿಸಿದ್ದೀನಿ. ಕಷ್ಟಪಟ್ಟು ಸೂರ್ಯ ಬರ್ತಾ ಇದ್ದಾನೆ, ಇದೆಲ್ಲ ಮಾಡ್ತಾ ಇದ್ದಾನೆ. ಸೂರ್ಯ ಬರ್ತಾ ಇರೋದು ನಿಮ್ಗೆ ನಿದ್ದೆ ಮಾಡಕ? ಸಹಜ ನೋಡು, ಸಹಜ ಯಾವ ತರ ಇದೆ? ಸೂರ್ಯ ಬರ್ತಾ ಇದೆ, ಸಹಜತೆ ತಾನೆ. ಯಾರ ಕಷ್ಟಪಟ್ಟಿದ್ದೀವ? ಇಲ್ಲ. ಯಾಕೆ ಬರ್ತಾ ಇದ್ದಾನೆ? ನೀವೇನಾರು ಕೆಲಸ ಮಾಡ್ಕೊಳ್ಳಿ, ಸಾಧನೆ ಮಾಡ್ಲಿ, ಇನ್ನೊಂದು ಮಾಡ್ಲಿ, ಒಳ್ಳೇದು ಬೆಳಕು ಕಾಣ್ಲಿ, ನಿಮ್ಗೆ ಇದಾಗ್ಲಿ ಅಂತ ಕಣ್ಣು ಕೊಟ್ಟಿದ್ದೀನಿ. ಕಣ್ಣು ನೋಡಕ್ ಜೊತೆಗೆ ಕಣ್ಣು ಕೆಲಸ ಮಾಡಕ್ತಾ ಇಲ್ಲ. ಸೂರ್ಯನ್ ಕೊಟ್ಟಿದ್ದೀನಿ, ಎರಡರ ಮಧ್ಯೆ ನಾನು ನಿಂತಿದ್ದೀನಿ. ಪ್ರತಿಯೊಂದು ಇಷ್ಟೊಂದೆಲ್ಲ ಸುಂದರವಾಗಿ ಕೊಟ್ಟಿದ್ದೀನಿ, ಸಹಜವಾಗಿ ಮಾಡ್ಕೊಟ್ಟಿದ್ದೀನಿ. ಸಹಜತೆ ಬಿಟ್ಟು ನೀವೇನ್ ಮಾಡ್ತಾ ಇದ್ದೀರಾ? ಕಣ್ಣು ಮುಚ್ಚಿ, ಅಸಹಜತೆಯಿಂದ ಕಣ್ಣು ಮುಚ್ಕೋತಾ ಇದೆ. ಏನ್ ಮಾಡ್ತಾನೆ? ಕಣ್ಣ ಪರ್ಮನೆಂಟ್ ಆಗಿ ಮುಚ್ಚಿಸಕ್ಕೆ ನೋಡ್ತಾನೆ. ಸಹಜತಾನೆ ಇದೆಲ್ಲ. ನಾವೇನು ಬಯಸ್ತಾ ಇದೀವಿ ಇವೆಲ್ಲ? ಏನ್ ನಾರ್ಮಲ್ ಆಗಿ ಆಗ್ತಾ ಇದೆ ನೋಡಿ, ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾನೆ ಕೃಷ್ಣ. ಈ ಸಹಜತೆನ ಬಿಟ್ರಿ ಕೆಟ್ರಿ. ಯಾಕೆ? ಹರೇ ಕೃಷ್ಣ. ತುಂಬಾ ಮುಖ್ಯವಾಗಿರೋ ಶ್ಲೋಕ, ತುಂಬಾ ಮುಖ್ಯವಾಗಿರೋ ಪರ್ಪೋರ್ಟ್ ಪ್ರಭುಪಾದ ಬರೀತಾರೆ. ಸೊ ಇದ್ರ ಬಗ್ಗೆ ಮನನ ಮಾಡಿ, ಸೊ ಇದೇ ತರ ತಿಳ್ಕೊಳ್ಳಿ. ಈ ತರ ಇದನ್ನ ತಿಳ್ಕೊಳ್ಳೋದು. ಸೊ ಸುಮ್ನೆ ಓದ್ಕೊಂಡ ಕೃಷ್ಣ ಗೋವಿಂದ 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 ಅನ್ಕೊಂಡು ಹೋಗೋದಲ್ಲ. ಗೋವಿಂದನ ಹೇಳಿದಾರೆ, ಗೋವಿಂದ ಈ ಕಡೆ ಹೋಗೋದಲ್ಲ. ಈ ತರ ಅರ್ಥ ಮಾಡ್ಕೋಬೇಕು ಇದನ್ನ. ಅರ್ಥ ಮಾಡ್ಕೊಳಕ್ ನೋಡಿ, ಪ್ರತಿಯೊಂದು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ, ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿ. ಅದೇನೋ ಭಕ್ತಿ ಹೇಳ್ತಾರೆ, ಏನೋ ಒಂದು ಕತೆ ಹೇಳ್ತಾರೆ, ಅದನ್ನ ಕೇಳ್ಕೊಂಡು ಚೆನ್ನಾಗಿ ಹೇಳಿದ್ರು ಅಂತ ಯಾವತ್ತು
ತೂಗುಡಿಸ್ಬೇಡಿ ಆಯ್ತಾ. ಹರೇ ಕೃಷ್ಣ. ಜಯ ಶ್ರೀಲ ಪ್ರಭುಪಾದ ಕೀ ಜಯ. 1 ಗಂಟೆ ಕ್ಲಾಸ್ ಇದೆಯಾ ಪ್ರಭು? 1 ಗಂಟೆಗೆ ಇದೆ, ಸ್ವಲ್ಪ ಟೈಮ್ ಆಗ್ಬಹುದು.